ಅದು ಸ್ಟೇಜಲ್ಲಿ 5 ತಿಂಗಳಾಯಿತು ಅಂತೀವಿ. ಅಷ್ಟೊಂದು ಯಾಕೆ ಭೂಮಿಕಾ ಮೂವೀಸ್ ಬಂತು ಅಂತ. ಭೂಮಿಕಾ ಮೂವೀಸ್ ಬ್ಯಾನರ್ ಅಡಿಯಲ್ಲಿ ಮೂಡ್ ಬರ್ತಿರುವಂತಹ ಚೊಚ್ಚಲ ಸಿನಿಮಾ ಉದಾಹರಣೆ. ನಾವೆಲ್ಲರೂ ಹೆಚ್ಚು ಬಳಸುವಂತ ಪದ ದಿನದಲ್ಲಿ ಏನಾದ್ರೂ ಒಂದಿದ್ರೆ ಉದಾಹರಣೆಗೆ ಏನ್ ಗೊತ್ತಾ, ಅವನನ್ನು ಉದಾಹರಣೆ ಆಗಿ ತಗೋಬೇಕು ಜೀವನದಲ್ಲಿ. ಉದಾಹರಣೆ ಅನ್ನೋ ಪದವನ್ನ ಸರ್ವೇ ಸಾಮಾನ್ಯವಾಗಿ ನಾವು ಹೆಚ್ಚು ಬಳಸ್ತೇವೆ ದಿನನಿತ್ಯದ ಜೀವನದಲ್ಲಿ. ಹಾಗೆ ಈ ಒಂದು ಸಿನಿಮಾ ರಿಲೀಸ್ ಆಗಿ ಎಲ್ರಿಗೂ ಉದಾಹರಣೆ ಕೊಡ್ಬೇಕು, ಇಂತಹ ಸಿನಿಮಾ ಮಾಡ್ರಪ್ಪ ಅನ್ನೋ ರೀತಿ ಒಂದು ಮನೆ ಮಾತಾಗ್ಲಿ ಅಂತ ಹಾರೈಸ್ತಾ, ಬಹಳ ಕನಸನ್ನ ಕಟ್ಕೊಂಡಿರುವಂತಹ ದಿನೇಶ್ ಆಚಾರ್ ರವರ ಕನಸಿನ ಕೂಸು ಈ ಸಿನಿಮಾ ಶುಭವಾಗ್ಲಿ ಇಡೀ ತಂಡಕ್ಕೆ ಎಂದು ಹಾರೈಸ್ತಾ, ಈಗ ದಯವಿಟ್ಟು ವೇದಿಕೆಗೆ ನಮ್ಮ ಸಿನಿಮಾನಲ್ಲಿ ಭಾಗಿಯಾಗಿರುವಂತಹ ಹೆಣ್ಮಕ್ಳನ್ನ ಬರ್ಮಾಡ್ಕೊಳ್ತಾ ಇದ್ದಾನೆ. ಸೊ ಸರ್ ಅವರು ನವರಾತ್ರಿಯ ಸಮಯ, ದೇವಿಯನ್ನ ಪೂಜಿಸುವಂತಹ ಸಮಯದಲ್ಲಿ ಎಲ್ಲ ದೇವಿ ಸ್ವರೂಪಿಣಿಯರು ವೇದಿಕೆಗೆ ಬರ್ಬೇಕು. ನಮ್ಮ ಹೆಣ್ಮಕ್ಳು ಖುಷಿ ಕೊಯ್ಯಮಾಡಿಯವರು, ಅಂತೆಯೇ ನಂದಿನಿಯವರು, ಶಾಲ್ಮಲ ವೇದಿಕೆಗೆ ಆಗಮಿಸಬೇಕು. ಸ್ವಲ್ಪ ಜಾಗ ಬಿಡಿ ಅಂತೀರ ಖುಷಿ ಬಾಮ್ಮ ಚೂರಿ ಕಡೆ ಜಾಗ ಬಿಡಿ. ಮಗು ಕಾಣಲ್ಲ. ದುಷ್ಟರನ್ನ ದಮನ ಮಾಡುವಂತಹ, ಶಿಷ್ಟರನ್ನ ರಕ್ಷಿಸುವಂತಹ ಒಂದು ಸುಸಮಯವಿದು. ಸೊ ನವರಾತ್ರಿ ಶುಭ ದಿನಗಳಲ್ಲಿ ನಮ್ಮ ಉದಾಹರಣೆ ಸಿನಿಮಾದ ಪ್ರೋಮೋ ಲಾಂಚ್ ಆಗ್ತಿರುವಂತದ್ದು ತುಂಬಾ ಖುಷಿಯ ಸಂಗತಿ. ಅದು ಹೆಣ್ಮಕ್ಳಿಂದನೇ ದೀಪ ಬೆಳಗಿಸೋ ಮೂಲಕ ಕಾರ್ಯಕ್ರಮ ಶುಭಾರಂಭವಾಗ್ತದೆ. ಸೊ ಎಲ್ರಿಗೂ ಶುಭವಾಗ್ಲಿ ಅಂತ ಹಾರೈಸ್ತಾ, ನಾದಗೊಂದು ಕಲಾತೀತನಾದ ಪರಮಾತ್ಮನ ಪವಿತ್ರವಾದ ಜ್ಯೋತಿಯು ತಮ್ಮೆಲ್ಲ ದೀಪವಾಗಿ ಬೆಳಗ್ಲಿ ಅಂತ ಹಾರೈಸ್ತಾ, ಎಲ್ಲರೂ ಹಿಡ್ಕೊಂಡು ಮೂರು ದಶಕದಿಂದ ಅಂದ್ರೆ 33 ವರ್ಷಗಳಿಂದ ಪ್ರಸಾದನ ಕಲಾವಿದರಾಗಿ ಬಹಳಷ್ಟು ಜನ ಅಧಿರಥ ಮಹಾರಥರಿಗೆ ಅವರ ಮುಖಕ್ಕೆ ಮೇಕಪ್ ಮಾಡಿರುವಂತದ್ದು ಒಂದು ನನಗೆ ಸ್ವಲ್ಪ ಬೇಜಾರು ಆಯ್ತು. ಏನಂದ್ರೆ ಅಣ್ಣವ್ರನ್ನ ನಾವು ಮುಖತಃ ನೋಡಕ್ಕೆ ಆಗಿಲ್ಲ, ಆದ್ರೆ ಅವರು ಮೇಕಪ್ ಮಾಡಿದ್ದಾರೆ. ಎಂತಹ ಭಾಗ್ಯವಂತರು ನಮ್ಮ ನಿರ್ದೇಶಕರು ದಿನೇಶ್ ಆಚಾರ್ ಅವರು. ಅವರ ಗುರುಗಳು ಕೂಡ ಇವತ್ತು ರಘುನಾಥ್ ಸರ್ ಅವರು ಬಂದಿದ್ದಾರೆ. ಸೊ ಗುರುವನ್ನ ಸ್ಮರಿಸ್ಕೊಳ್ತಾ ಅವ್ರ ಬಗ್ಗೆ ನನ್ನ ಬಗ್ಗೆ ಒಂದೆರಡು ಮಾತನ್ನ ಹೇಳಿ, ಯಾಕಂದ್ರೆ ಎಲ್ಲರಿಗೂ ನನ್ನ ಬಗ್ಗೆ ಗೊತ್ತು, ಆದ್ರೆ ನಮ್ಮ ಮೂಲ ಮತ್ತೆ ನಾನು ಏನ್ ಮಾಡ್ತಿದ್ದೆ ಅಂತ ಹೇಳಿದ್ರಿಂದ ಅವರ ಮಾತನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮೂಲತಃ ಇವರು ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕ ದೇವನೂರು ಅನ್ನೋ ಒಂದು ಚಿಕ್ಕ ಗ್ರಾಮದಿಂದ ಬರ್ತಾರೆ. ಚಿಕ್ಕ ವಯಸ್ಸಿಂದಲೂ ಕೂಡ ನಾನು ಸಿನಿಮಾ ಲೋಕಕ್ಕೆ ಹೋಗ್ಬೇಕು ಅಂತ ಆಸೆ ಪಡ್ತಿರ್ತಾರೆ. ಚೌಡೇಶ್ವರಿ ವಸ್ತ್ರಾಲಂಕಾರದಲ್ಲಿ ಕಾಸ್ಟ್ಯೂಮರ್ ಆಗಿ ಕೆಲಸವನ್ನ ಪ್ರಾರಂಭ ಮಾಡಿ 1993ರಲ್ಲಿ ರಾಜಶೇಖರ್ ಅವರ ನಿರ್ದೇಶನದ ರಾಘವೇಂದ್ರ ರಾಜ್ಕುಮಾರ್ ಅವರ ಅಭಿನಯದ ನಾವಿಬ್ಬರು ನಮಗಿಬ್ಬರು ಚಿತ್ರದಲ್ಲಿ ಅಸಿಸ್ಟೆಂಟ್ ಆಗಿ ಕಾರ್ಯನಿರ್ವಹಿಸೋದಕ್ಕೆ ಪ್ರಾರಂಭ ಮಾಡಿ ಹಿಂದೆ ತಿರುಗಿ ನೋಡಿಲ್ಲ. ಅದಕ್ಕೂ ಮುನ್ನ ಅವರು ರಂಗಭೂಮಿಯಲ್ಲಿ ಬಹಳಷ್ಟು 80s ಇಂದಾನೆ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅವರ ಲೈಫ್ ಅಲ್ಲಿ ಅದೊಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ. ನನಗೆ ತುಂಬಾ ಹೆಮ್ಮೆ ಅನ್ಸಿದ್ದು, ಓರ್ವ ಕನ್ನಡಿಗ ಈ ಮಟ್ಟಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕೂಡ ಹೋಗಿ ಮೇಕಪ್ ಮಾಡಿರುವಂಥದ್ದು. ಹಾಲಿವುಡ್ ಮೂವೀಸ್ ನೋಡುವಂತವ್ರಿಗೆ ಗೊತ್ತಿರುತ್ತೆ. ಟ್ರಾಕ್ ಅಂತ ಒಬ್ರು ಬಹಳ ಹೆಸರಾಂತ ನಿರ್ದೇಶಕರು, ಜಾಕಿ ಚಾನ್ ಅವರ 3 ಸಿನಿಮಾ ನಿರ್ದೇಶನ ಮಾಡಿದ್ದಾರೆ. ಅವರ ಸಿನಿಮಾಗೆ ಕೂಡ ಪ್ರಸಾದನ ಕಲಾವಿದರಾಗಿ ನಮ್ಮ ಭಾರತದಿಂದ ಒಬ್ಬ ಕನ್ನಡಿಗ ಹೋಗಿದ್ದು ತುಂಬಾ ಹೆಮ್ಮೆಯ ಸಂಗತಿ. ನಮ್ಮ ಸ್ಥಳೀಯ ಕಲಾವಿದರು ಅನುಪ್ರಭಾಕರ್, ರಕ್ಷಿತಾ, ರಮ್ಯಾ ಅವರ ಆದಿಯಾಗಿ ಎಲ್ಲ ನಾಯಕ ನಟ ನಟಿಯರಿಗೆ ಮೇಕಪ್ ಮಾಡಿದ್ದಾರೆ. ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಕೂಡ. ಕ್ರೀಡಾಪಟುಗಳು
ಕ್ರಿಕೆಟ್ ದೇವರು ಅಂತ ಕರೆಸ್ಕೊಳ್ಳುವಂತಹ ಸಚಿನ್ ತೆಂಡೂಲ್ಕರ್ ಅವರ ಒಂದು ಆಡಿಗೆ ಕೂಡ ಮೇಕಪ್ ಮಾಡಿದ್ದಾರೆ. ಲವ್ಲಿ. ರೆಹಮಾನ್ ಅವರು ಮ್ಯೂಸಿಕ್ ಇಂಡಸ್ಟ್ರಿಯ ಒಂದು ಧ್ರುವ ತಾರೆ, ಅವರಿಗೂ ಕೂಡ ಮೇಕಪ್ ಮಾಡಿದ್ದಾರೆ. ಅಂದ್ರೆ ಆಡ್ ಶೂಟ್ಸ್ ಅಲ್ಲಿ ಬಹಳಷ್ಟು ಗುರುತಿಸ್ಕೊಂಡಿರುವಂತವ್ರು ಕೂಡ. ಒಳ್ಳೇದಾಗ್ಲಿ ಸರ್. ಅವರ ಕನಸಿನ ಕೂಸು, ಬಹಳ ವರ್ಷಗಳ ಕನಸು ನನ್ಸಾಗ್ತಾ ಇದೆ. ನಿಮ್ಮೆಲ್ಲರ ಶುಭ ಹಾರೈಕೆ. ಚೆನ್ನಾಗಿರ್ಲಿ. ದೊಡ್ಡ ಪರದೆ ಮೇಲೆ ಎಲ್ಲರೂ ಚೆನ್ನಾಗಿ ಕಾಣೋ ಹಾಗೆ ಒಂದು ಕೈ ಚಳಕವನ್ನ ಮಾಡಿದ್ದಾರೆ. ಅವರ ಜೀವನದಲ್ಲಿ ಇನ್ನಷ್ಟು ಬೆಳಕು ಬರಲಿ ಈ ಸಿನಿಮಾ ಮೂಲಕ ಅಂತ ಹಾರೈಸ್ತಾ, ಅವ್ರು ಇನ್ನು ಈ ಶೀಟ್ ಪೂರ್ತಿ ಕೊಟ್ಟಿರೋರ ಬಗ್ಗೆ ಹೇಳಕ್ಕೆ ಅದ್ರ ಅಷ್ಟೊಂದು ಸಮಯ ಇಲ್ಲ, ಅನ್ಯತಾ ಭಾವಿಸಬಾರ್ದು ಅಂತ ಹೇಳ್ತಾ, ಮೊದಲಿಗೆ ತುಂಬಾ ಸ್ಪೆಷಲ್ ಪರ್ಸನ್ ಅವರಿಗೆ ಅವರೊಂದು ಶುಭ ಹಾರೈಕೆಯೊಂದಿಗೆ ಒಂದು ವಿಟಿಯನ್ನ ಮಾಡಿದ್ದಾರೆ. ಅದನ್ನ ನೋಡೋಣ. ಎಸ್ ಅಂತ ಇವರು ನಮ್ಗೆ 25-30 ವರ್ಷದಿಂದ ನಮ್ಮ ಸಂಸ್ಥೆಯಲ್ಲಿ ನಮ್ಗೆ ಸೇವೆ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಕ್ಯಾಮ್ರಾ ಮಾಡಿರೋರು ಪ್ರಕಾಶ್ ಇವರೆಲ್ಲ ನಮ್ಗೆ 20-30 ವರ್ಷದಿಂದ ನಮ್ಮ ಸಂಸ್ಥೆಯಲ್ಲಿ ಸೇವೆ ಮಾಡಿದ್ದಾರೆ. ಇವೆಲ್ಲ ನಮ್ಗೆ ಮಕ್ಕಳಿದ್ದಂಗೆ. ಈ ಸಿನಿಮಾ ಒಂದು ಮಕ್ಕಳ ಸಿನಿಮಾ. ಇದು ವಿಶೇಷವಾಗಿ ಭಾರಿ ಅದ್ಭುತವಾಗಿ ಮೂರು ಬಂದಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಆಮೇಲೆ ಇದರಲ್ಲಿ ಆ್ಯಕ್ಟ್ ಮಾಡಿದ ಅಪ್ಪು ವೆಂಕಟೇಶ್ ಅಂತ ಒಬ್ರು ನಮಗೆಲ್ಲ ಎಕ್ಸರ್ಸೈಸ್ ಹೇಳ್ಕೊಟ್ಟವ್ರು. ತುಂಬಾ ಚಿಕ್ಕ 25-30 ವರ್ಷದಿಂದ ನಮ್ಮ ಜೊತೆಗೆ ಬಂದು ಎಕ್ಸರ್ಸೈಸ್ ಮಾಡ್ತಾವ್ರೆ. ನನಗೆ ಬಣ್ಣ ಹಚ್ಚಿದ ಒಬ್ಬ ಹುಡುಗ ಇವತ್ತು ಡೈರೆಕ್ಟ್ ಮಾಡಿ ಡೈಲಾಗ್ಸ್ ಬರೆದು ಅದಕ್ಕೆ ಸಂಭಾಷಣೆ ಕೊಟ್ಟು ಆಮೇಲೆ ಲಿರಿಕ್ಸ್ ಬಂದಿದ್ದಾರೆ ಅಂತ ನನಗೆ ತುಂಬಾ ಹೆಮ್ಮೆ ಆಗಿದೆ. ಎಲ್ರಿಗೂ ನಾನು ಮಿಮಿಕ್ರಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ನಿಮ್ಮ ವಿಜಯ ರಾಘವೇಂದ್ರ. ನನ್ನ ಹೆಸರು ಚಂದ್ರಪ್ರಕಾಶ್ ಅಂತ. ನನ್ನ ಹೆಸರು ಪ್ರಕಾಶ್ ರಾಜ್ ಮೇಘು ಅಂತ. ನಾನು ನಾಯಕ ವಕೀಲ. ನನ್ನ ಹೆಸರು ತಿಲಕ್ ಅಂತ. ನನ್ನ ಹೆಸರು ಮೇಕಪ್ ರಾಮಕೃಷ್ಣ ಅಂತ ಅಂದ್ಬಿಟ್ಟು. ನನ್ನ ಎಷ್ಟೋ ಜನ ಕಲಾವಿದರನ್ನ ತಲೆ ಮೇಲೆ ಕಾಣೋ ಹಾಗೆ, ಚೆನ್ನಾಗಿ ಕಾಣೋ ಹಾಗೆ ಮಾಡಿದಂತ ನಮ್ಮ ದಿನೇಶ್ ಅಣ್ಣ ಅವರು. ದಿನೇಶ್ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿದ್ದಾರೆ. ಮೊದಲನೇ ಸಲ ನಿರ್ದೇಶನ ಮಾಡಿರುವಂತ ಉದಾಹರಣೆ ಸಿನಿಮಾ. ಉದಾಹರಣೆ ಅನ್ನೋ ಒಂದು ಸಿನಿಮಾ ಅಪ್ಪು ಅವ್ರ ಜೊತೆ ನಿಂತಿದ್ರು. ಬಹಳ ವರ್ಷದಿಂದ ಇವರು ಒಂದು ಪಿಕ್ಚರ್ ಮಾಡಬೇಕು, ಡೈರೆಕ್ಷನ್ ಮಾಡಬೇಕು ಅಂತ ಆಸೆ ಪಡ್ತಿದ್ರು. ನಿರ್ದೇಶಕರಾಗಿ ಬಂದಿದ್ದಾರೆ, ನಿರ್ಮಾಣ ಮತ್ತು ನಿರ್ದೇಶನ ಮಾಡಿದ್ದಾರೆ. ಇವಾಗ ಅವರು ಡೈರೆಕ್ಷನ್ ಗೆ ಇದ್ದಾರೆ ಸರ್, ಜೊತೆ ತುಂಬಾ ಖುಷಿ ಆಗ್ತಾ ಇದೆ. ಉದಾಹರಣೆ ಅಂತ ಒಂದು ಮೂವಿ ಮಾಡಿದ್ದಾರೆ. ಒಳ್ಳೆ ಸಿನಿಮಾವನ್ನ ಡೈರೆಕ್ಟ್ ಮಾಡಿದ್ದಾರೆ. ಒಂದು ಸೋಷಿಯಲ್ ಇಶ್ಯೂನ ಇಟ್ಕೊಂಡು ಉದಾಹರಣೆ ಅಂತ ಒಂದು ಸಿನಿಮಾದ ಟ್ರೈಲರ್ ನೋಡಿದೆ, ನೋಡಿದೀನಿ. ತಾವೆಲ್ಲರಿಗೂ ಇಷ್ಟ ಆಗುತ್ತೆ. ಇದೇ ಅಕ್ಟೋಬರ್ 18ನೇ ತಾರೀಕು ಅಕ್ಟೋಬರ್ 18ನೇ ತಾರೀಕು. ಅಕ್ಟೋಬರ್ 18ನೇ ತಾರೀಕು. ಅಕ್ಟೋಬರ್ 18. ಅಕ್ಟೋಬರ್ 18ನೇ ತಾರೀಕು. ಅಕ್ಟೋಬರ್ 18ನೇ ತಾರೀಕು. ಅಕ್ಟೋಬರ್ 18ನೇ ತಾರೀಕು ಇವೆಲ್ಲರೂ ಉದಾಹರಣೆ ಮೂವಿಗೆ ಥಿಯೇಟರ್ ಹೋಗಿ ಖಂಡಿತ ಇವರು ಥಿಯೇಟರ್ ನೋಡಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಗೆಳೆಯ ದಿನೇಶ್ ಅವರಿಗೆ ಯಶಸ್ಸೊಂದು ಕೊರತ. ಭೂಮಿಕಾ ಮೂವೀಸ್ ಅವರ ಭೂಮಿಕಾ ಮೂವೀಸ್ ಉದಾಹರಣೆ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ದಿನೇಶ್. ಅಲ್ಲಿ ಉಳಿಯುವಂಥ ದಿನ ಇದು. ಅಲ್ಲಿ ಒಂದು ಮಿಸ್ಟೇಕ್ ಬಂತು ಆವಾಗಲೇ ಮೇಡಮ್ ಮಾತಾಡಬೇಕಾದ್ರೆ. ಟ್ರ್ಯಾಕ್ ಅವ್ರ ಜೊತೆ ನಾನು ಸಿನಿಮಾಗೆ ಶೂಟಿಂಗ್ ಮಾಡಿಲ್ಲ ಮೇಕಪ್, ನಾನು ಆ್ಯಡ್ ಶೂಟಿಂಗ್ ಮಾಡಿದ್ದು. ಸೊ ಇದೊಂದು ಕ್ಲಿಯಾರಿಟಿ ಇರಲಿ. ಒಂದು ಗೋಲ್ಡ್ ಮ್ಯಾನ್ ಸ್ಯಾಕ್ಸ್ ಅಂತ ಒಂದು ಕಂಪ್ನಿಗೆ ಆ್ಯಡ್ ಶೂಟಿಗೆ ಕರೆದಿದ್ರು ಹಾಂಗ್ಕಾಂಗಲ್ಲಿ. ಅದು ಸಿನಿಮಾ ಶೂಟಿಂಗ್ ಹೋಗಿರಲಿಲ್ಲ, ಅದೊಂದು ಕ್ಲಿಯಾರಿಟಿ ಇರಲಿ. ಸೊ ಅಲ್ಲಿ ತನಕ ಬೆಳವಣಿಗೆಗೆ ನನಗೆ ದಾರಿದೀಪವಾಗಿದ್ದು ನಮ್ಮ ರಘು ಸರ್. ವೆರಿ ಸಿಂಪಲ್. ಇವತ್ತು ಬಾಲಿವುಡ್ಡಲ್ಲಿ ಇವ್ರ ಹೆಸರು ಯಾವಾಗಲೂ ಓಡ್ತಾ ಇರುತ್ತೆ. ಸುಚಿತ್ರಾ ಕೃಷ್ಣಮೂರ್ತಿ ಇರ್ಬೋದು, ಕೀರ್ತಿ ರೆಡ್ಡಿ ಇರ್ಬೋದು, ನಾನು ಆ್ಯಡ್ ಶೂಟ್ ಮಾಡಿರೋಂಥ ಸಚಿನ್ ತೆಂಡೂಲ್ಕರ್, ಡ್ರಾವಿಡ್ ಎಲ್ಲ ಅವ್ರ ಮುಖಾಂತರನೇ ಬಂದಿರೋಂಥ ಕೆಲಸ ನನಗೆ. ಅವ್ರನ್ನ ಇಂಡಿಪೆಂಡೆಂಟಾಗಿ ಬಿಟ್ಬಿಟ್ಟಿದ್ದಾರೆ, ಯಾವಾಗ ಬೇಕಾದರೂ ಅವನ್ನ ಡೈರೆಕ್ಟಾಗಿ ಹೋಗಿ ಕೆಲಸ ಮಾಡ್ಬೋದು ಅಂತ. ಇದು ಒಂದು ಕಡೆ ಆದರೆ, ನಾನು 93ರಲ್ಲಿ ನನ್ನ ಪರಿಚಯ ಹೆಂಗೆ ಅಂದರೆ, ನಾನು ಮೇಡಮ್ ಹೇಳ್ದಂಗೆ 1989-90 ಇಸ್ವಿನಲ್ಲಿ ಚೌಡೇಶ್ವರಿ ವಸ್ತ್ರ ಅಲಂಕಾರ ಅಂತ ಅಲ್ಲಿ ನಾನು ಕಾಸ್ಟ್ಯೂಮರ್ ಕೆಲಸ ಮಾಡ್ತಾ ಇರ್ತೀನಿ. ಅಲ್ಲಿ ನನ್ನನ್ನು ಸೇರಿಸಿದ್ದು ಒಬ್ಬರು ನಮ್ಮ ಗಾಂಧಿನಗರದ ತುಂಬ ಹೆಸರಾದಂತಹ ಚಲುರಾಜ್ ಅಂತ, ಅವ್ರ ಮೇಕಪ್ ಆರ್ಟಿಸ್ಟ್, ನಮ್ಮ ಯೂನಿಯನ್ ಕಟ್ಟಿದಂಥ ಒಬ್ಬರು ವ್ಯಕ್ತಿ. ಅವರು ಇವಾಗ ಇಲ್ಲ, ಅವರು ನೆನೆಸ್ಕೊಳ್ತೀನಿ. ಅವರು ನನಗೆ ಡ್ರಾಮಾ ಕಂಪ್ನಿ ಕಳಿಸ್ತಾರೆ, ಇಲ್ಲೊಂದು ಸ್ವಲ್ಪ ದಿನ ಕೆಲಸ ಮಾಡ್ತಾಯಿದ್ರು, ನಾನು ಕರೆಸ್ಕೊಳ್ತೀನಿ ಅಂತ. ಅವ್ರನ್ನ ನಾನು ಭೇಟಿಯಾಗಿದ್ದು ಪ್ಯಾಲೇಸಲ್ಲಿ ಯಾವುದೋ ಒಂದು ಶೂಟಿಂಗ್ ಟೈಮಲ್ಲಿ. ನಾನು ನಾಟಕಕ್ಕೆ ಯಾವುದೋ ಸೆಟಪ್ ತೊಗೊಂಡೋಗಿದ್ದೆ, ಅಲ್ಲಿ ನಾನು ಅವ್ರನ್ನ ಕೇಳ್ಕೊಂಡಾಗ ಆ ಥರ 1 ದಾರಿ ತೋರಿಸಿದ್ರು. ಅಲ್ಲಿಂದ ಪ್ರಭಾತ್ ಕಲಾವಿದರು ಅಲ್ಲಿ ಲಿಂಕ್ ಆಯಿತು.
ಸೊ ನಮ್ಮ ಈಗ ಅಮೆರಿಕ ಹೀರೋಯಿನ್ನು ನಾವೆಲ್ಲ ಒಟ್ಟೊಟ್ಟಿಗೆ ಬೆಳೆದ್ವಿ ಅವ್ರ ಮನೆಯಲ್ಲಿ. ಅವರು ಚಿಕ್ಕ ವಯಸ್ಸು, ನಮಗೂ ಒಂದು ಸುಮಾರು 4 ವರ್ಷ ದೊಡ್ಡವನು. ಅಲ್ಲಿಗೆ ಅಣ್ಣವ್ರ ಮೇಕಪ್ ಮ್ಯಾನ್ನು ಲಿಂಕ್ ಆಗುತ್ತೆ. ಅಲ್ಲಿಂದ ಅವ್ರಿಗೆ ಪರಿಚಯ ಆದಮೇಲೆ ನನಗೆ ದೊಡ್ಡ ಮನೆಗೆ ಕರ್ಕೊಂಡೋಗಿ ಪರಿಚಯ ಮಾಡಿಸ್ತಾರೆ. ರಾಘವೇಂದ್ರ ರಾಜ್ಕುಮಾರ್, ನಮ್ಮ ರಾಘಣ್ಣ ಅವರ ಹತ್ರ ಅಸಿಸ್ಟೆಂಟ್ ಆಗಿ ನಾವಿಬ್ಬರು ನಮಗಿಬ್ಬರು ಸಿನಿಮಾಗೆ ಸೇರಿಸ್ತಾರೆ. ಅಲ್ಲಿಂದ ಜರ್ನಿ ಶುರುವಾಗಿದ್ದು ಇಲ್ಲಿ ತನಕ ನಡೀತಾನೆ ಇದೆ. ನನಗೆ ಅವರ ದೊಡ್ಡ ಮನೆ ಆಶೀರ್ವಾದ, ದೊಡ್ಡ ಮನೆಯ ಅಭಿಮಾನಿಗಳ ಆಶೀರ್ವಾದ ಸದಾ ಇರುತ್ತೆ ಅಂತ ನಾನು ಇವತ್ತಿಲ್ಲಿ ಕೂತ್ಕೊಳ್ಳೋ ಕಾರಣ ದೊಡ್ಡ ಮನೆಯವರೇ. ನನಗೆ ಒಂಥರ ಗಾಡ್ ಫಾದರ್ ಅಂತಲೂ ಹೇಳಿದ್ರೆ ತಪ್ಪೇನಾಗಲಾರ್ದು ರಾಘಣ್ಣವರು. ಸೊ ಈ ಕನಸು ಯಾವಾಗ ಅಂತಂದರೆ ಈಗ ಮುಂಚಿಂದನೂ ನಾನು ಫಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದು ಗೀತಾಪ್ರಿಯ ಸರ್ ಹತ್ರ. ವಿಶ್ವಮಾನವ ಬಸವಣ್ಣ ಅಂತ ಒಂದು ಟೆಲಿಫಿಲಿಮ್ ಮಾಡ್ತೀವಿ. ಅದಕ್ಕೆ ಪ್ರೊಡ್ಯೂಸರ್ ಕರಿಬಸವಯ್ಯನವರು, ಕಲಾವಿದರು ಕರಿಬಸವಯ್ಯ ಅಲ್ಲ, ಕಂಠೀರವ ಸ್ಟುಡಿಯೋ ಸಂಸ್ಥಾಪಕರು ಕರಿಬಸವಯ್ಯ ಅವರು, ಮಾಧವನಗರದಲ್ಲಿ ಮನೆ. ಸೊ ಅಲ್ಲಿಂದ ನನಗೆ ಸಿನಿಮಾ ಇಟ್ಕೊಂಡು ಜೀವನೋಪಾಯಕ್ಕೆ ಒಂದು ದಾರಿ ಸಿಕ್ತು. ಮೇಕಪ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದೆ, ಮುಂದುವರಿತಾ ಎಲ್ಲರೂ ಪರಿಚಯ ಆದರು. ಸೊ ಇದಕ್ಕಿಂತ ಈ ಸಿನಿಮಾ ನಿರ್ಮಾಣಕ್ಕಿಂತ ಒಂದು ಮುಂಚೆ ನಾನು ಬಿಂದಾಸ್ ಶೂಟಿಂಗ್ ಮಾಡಬೇಕಾದ್ರೆ ಅಪ್ಪು ಸರ್ಗೆ ಒಂದು ಕತೆ ಹೇಳ್ತೀನಿ. ಹೈದರಾಬಾದಲ್ಲಿ ಒಂದು ಸಮ್ ಡಿಸ್ಟೆನ್ಸಲ್ಲಿ ಅದು ಕತೆ ಇಷ್ಟ ಆಗುತ್ತೆ. ಆಮೇಲೆ ಅವರೇ ಹೇಳಿದ್ದು ಪ್ರೇರಣೆ ಏನಂದರೆ, ನಾನು ನಿನಗೆ ಇವಾಗ ಡೇಟ್ ಕೊಡೋಕ್ಕಾಗಲ್ಲ, ನೀನು ಸಿನಿಮಾ ಮಾಡೋಕ್ಕಾಗಲ್ಲ, ಯಾಕೆಂದರೆ ನೀನು ಮೇಕಪ್ ಆರ್ಟಿಸ್ಟ್, ನಾನು ನಿಂಗೆ ಡೇಟ್ ಕೊಡಲ್ಲ. ಒಂದು ಸಿನಿಮಾ ಚಿಕ್ಕದಾಗಿ ಮಾಡಿ ಸೆನ್ಸರ್ ಮಾಡು, ಆಮೇಲೆ ನಾನು ನಿನಗೆ ಡೇಟ್ ಕೊಡಬಹುದು ಅಂತ ಹೇಳಿದ್ರು. ಹಿಂಗೆ ಕೇಳ್ತಾ ಇರೋರು, ಏನು ಮಾಡಿದೆ ಒಂದು ಚಿಕ್ಕದಾಗಿ ಪ್ಲ್ಯಾನ್ ಮಾಡ್ದೆ ಅಂತ. ಸುಮ್ಮನೆ ಒಂದಿನ ರೆಡಿ ಇದೆ ಸರ್, ಒಂದು ಬಸ್ ಕತೆ ರೆಡಿ ಇದೆ, ಟೈಟ್ಲು ಟಕ್ಕಂತ ಹೊಡೆದಿದ್ದೆ ಉದಾಹರಣೆ ಅಂತ. ಅದು ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಯಿತು ಅಂದರೆ ಅವ್ರಿಗೂ ತುಂಬ ಖುಷಿ ಆಯಿತು. ಒಂದು ಲೈನ್ ಈ ಥರ ಒಂದು 3 ಮತಬಾಂಧವರು ಒಂದು ಇವತ್ತಿನ ಜಂಜಾಟ ಏನಿದೆ, ಇವತ್ತೆಲ್ಲರೂ ಪ್ರತಿಯೊಬ್ಬರು ಹುಡುಗ ಹುಡುಗಿ ಕೆಲಸ ಮಾಡಲೇಬೇಕು, ವಿದ್ಯಾಭ್ಯಾಸ ಮುಗಿಸ್ಬೇಕು, ಕೆಲಸ ಮಾಡಬೇಕು, ಕೆಲಸ ಆದಮೇಲೆ ಲೇಟಾಗಿ ಮದುವೆ ಆದಮೇಲೆ ಮಕ್ಕಳು ಬೇಡ ಅಂದ್ಕೊಂಡು ಲೇಟಾಗಿ ಮಕ್ಕಳು, ಆಮೇಲೆ ಮಗು ಬೇಕಂದ್ರೆ ಅತ್ತೆ ಮಾವನೋ ಇಲ್ಲ ಅಪ್ಪ ಅಮ್ಮನೋ ಒಂದು ಗಂಡು ಮಗು ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಫಸ್ಟ್ ಟೈಮ್ ಹಿಂಗೆ ಅಂದ್ಕೊಂಡು ಎಲ್ಲ 3 ಫ್ಯಾಮಿಲಿಗೂ ಒಂದು ಗಂಡು ಮಗು ಇರುತ್ತೆ. ಈ ಒಂದು 3 ಫ್ಯಾಮಿಲಿಲಿ ಆಗುವಂಥ ಒಂದು 3 ಮತಬಾಂಧವರ 3 ಫ್ಯಾಮಿಲಿ ಆಗುವಂಥ ಒಂದು ಚಿತ್ರ ಇದು. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಸೊ ಇದೆಲ್ಲ ನೀವೆಲ್ಲ ನಮ್ಮ ಪತ್ರಿಕಾ ಮಾಧ್ಯಮ ಗುರು ಹಿರಿಯರ ಆಶೀರ್ವಾದದಿಂದ ಇದು ಒಂದು ಉತ್ತುಂಗಕ್ಕೆ ಬೆಳೆಯುತ್ತೆ ಅಂತ ಅಂದ್ಕೊಳ್ತಾ, ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ, ನಮ್ಮ ಸಿನಿಮಾ ಯಶಸ್ಸಾಗಲಿ ಅಂತ. ಈ ಪಿಕ್ಚರ್ ಪ್ರೇರಣೆ ಇಲ್ಲ, ಇವಾಗ ನಾವು ರವಿಯಣ್ಣ ಒಂದು ಸಿನಿಮಾ ಕೆಲಸ ಮಾಡ್ತಿದ್ವಿ, ಒಂಟಿ ಅಂತ. ಇವ್ರಿಗೆ ಬಸ್ಸಲ್ಲಿ ಕ್ಯಾರವನ್ನಲ್ಲಿ ಒಂದು ಕಥೆ ಇದೆ, ಬಂದು ಹೇಳ್ತೀನಿ ಅಂತ ಹೇಳೋದಕ್ಕೆ 3 ದಿನ ನನ್ನ ಹತ್ರ ಇವ್ರು ನಿಲ್ಲಿಸ್ಬಿಟ್ಟಿದ್ರು ಮಾತಾಡೋದಂಗೆ. ಯಾಕೆ ಅಂದರೆ ಇಂಥ ಒಳ್ಳೆ ಕತೆ ಇಟ್ಕೊಂಡು ಏನು ಮಾಡ್ತೀಯ ಅಂತ. ಆ ಒಂದು ಸಿಚುವೇಶನಲ್ಲಿ ಅವರು ಸಲಹೆ ಕೊಟ್ಟರು. ಇವ್ರು ಗೋ ಹೆಡ್ ಅಂತ ನಾನು ನಿಂತ್ಕೊಳ್ತೀನಿ, ನನ್ನ ಮೇಲ್ವಿಚಾರಣೆ ನಾನು ಇರ್ತೀನಿ, ನಾನು ಕಾರ್ಯಕಾರಿ ನಿರ್ಮಾಪಕ ನಾನು ನೋಡ್ಕೊಳ್ತೀನಿ ಅಂದಾಗ ನಾನು ಧೈರ್ಯವಾಗಿ ಹೆಜ್ಜೆ ಆಡೋಕ್ಕೆ ನನಗೆ ಸುಲಭ ಆಯಿತು. ಕಾರ್ಯಕಾರಿ ನಿರ್ಮಾಪಕರಾದಂಥ ನಮ್ಮ ರವಿಯಣ್ಣವ್ರಿಗೆ ಮತ್ತು ವೇದಿಕೆಯ ಮೇಲೆ ಆಗಮಿಸಿರುವಂಥ ಎಲ್ಲ ಗಣ್ಯರಿಗೂ, ನಮ್ಮ ಸೀನಿಯರ್ ನಿರ್ದೇಶಕರಾದಂಥ ಶ್ರೀನಿವಾಸ್ ಕೌಶಿಕ್ರವರಿಗೂ, ಶಾಲ್ಮಾಲಾ ನಂದಿನಿ ಅವರಿಗೆ, ನಮ್ಮ ಉಪ ವೆಂಕಟೇಶ್ ಅವರಂತೂ ಯಾವಾಗಲೂ ಮೊದಲನೇ ಹೆಜ್ಜೆ ಇಟ್ಟಿರೋರು, ಸಿನಿಮಾ ಮಾಡೋಣ ಬನ್ನಿ, ಬೆಳಗ್ಗೆ 5 ಗಂಟೆ ಬಂದ್ಬಿಡೋರು. ಹಾಗೆ ಮಹೇಶ್ ಅಣ್ಣವ್ರ ಜೊತೆ ನಾನು ಅವ್ರ ಕಂಪ್ನಿಯಲ್ಲಿ ತುಂಬ ಕೆಲಸ ಮಾಡಿದ್ದೆ, ಮಾಮರದ ಕೋಗಿಲೆ ಇತ್ಯಾದಿ. ಅವರು ಕೇಳಿದಾಗ ತುಂಬ ಸಂತೋಷವಾಗಿ ಬಂದು ನಮಗೆಲ್ಲ ಸಹಕರಿಸಿದ್ದಾರೆ. ನಮ್ಮ ಎಲ್ಲ ಕಲಾವಿದರು, ಎಲ್ಲ ತಾಂತ್ರಿಕ ವರ್ಗದವರು ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಭೂಮಿಕಾ ಮೂವೀಸ್ ವತಿಯಿಂದ ಹೃತ್ಪೂರ್ವಕವಾದ ವಂದನೆ. ಮತ್ತು ನಮ್ಮ ಶ್ರೀನಿವಾಸ್ ಕುಬೇರ್, ಇವ್ರಿಗೆ ಇಂಡಸ್ಟ್ರಿಯಲ್ಲಿ ಬರೀ ಶ್ರೀನಿವಾಸ್ ಅಂದ್ರೆ ಗೊತ್ತಾಗಲ್ಲ ಇವ್ರಿಗೆ. ಇವ್ರೊಂದು ಪೆಟ್ ನೇಮ್ ಇದೆ, ಮಜ್ಜಿಗೆವಳಿ ಅಂತ, ಹಂಗಂದ್ರೆ ಅವ್ರಿಗೆಲ್ಲ ಫೇಮಸ್. ಸೊ BC ಗೌರಿಶಂಕರ್ ಶಿಷ್ಯ. ಇವತ್ತು ನಾನು BC ಗೌರಿಶಂಕರ್ ಅವರು ನೆನೆಸ್ಕೊಳ್ತಾ, ಇವರು ಮಾಡಿದಂಥ ಶ್ರೀನಿವಾಸ್ ಅವ್ರು ಮಾಡಿದ ಸಹಾಯವನ್ನು ನೆನೆಸ್ಕೊಳ್ತಾ, ತುಂಬ ಮತ್ತು ಭಗೀರಥ ಎಂಟರ್ಪ್ರೈಸಸ್ ಅವರು ತುಂಬ ಸಹಾಯ. ಅವರೆಲ್ಲ ಒಂಥರ ಈ ಸಿನಿಮಾಗೆ ಅಂತಲೇ ಹುಟ್ಟಿರುವಂಥ ವ್ಯಕ್ತಿಗಳು ಕೆಲವು ನಾನು ನೋಡಿದ್ದೀನಿ. ನಮ್ಮ ನಿರ್ದೇಶಕರು, ಒಬ್ಬಟ್ಟು ಸಿನಿಮಾದ ನಿರ್ದೇಶಕರು ಲೋಕೇಶ್ವರ್ ಬದಿಯರ್ ಅವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಲೆಕ್ಕ ಹಾಕಿಲ್ಲ, ಒಂದು 200 ಆಗಿರ್ಬೋದು. ಹಾಂ ಸರ್. ಸಬ್ಸಿಡಿ ಎಲ್ಲ ಆಗುತ್ತಲ್ವ ಮಕ್ಕಳ ಸಿನಿಮಾಗೆ? ಕೇಳಬೇಕು ಇವ್ರಿಗೆ, ಪಕ್ಕದಲ್ಲಿ ಇರೋರಿಗೆ. ಒಂದು ನಿಮಿಷ ಅವರಿಗೆ ಕೊಟ್ಬಿಡ್ತೇನೆ. ನಿರ್ದೇಶಕರೇ ಹೇಳಿದ್ದಾರೆ. ರವಿಶಂಕರ್ ಸರ್, ಕಾರ್ಯಕಾರಿ ನಿರ್ಮಾಪಕರು. ನಮಸ್ಕಾರ ಎಲ್ಲರಿಗೂ.
ಸಬ್ಸಿಡಿಗೆ ಆಮೇಲೆ ಹೋಗೋಣ, ಮಿಕ್ಕಿದ ವಿಷಯ ಫಸ್ಟ್ ಹೇಳ್ಬಿಡ್ತೀನಿ. ನಾನು ಇವರು ನನ್ನ ಜೊತೆ ತುಂಬಾ ಸಿನಿಮಾಗಳು ಕೆಲಸ ಮಾಡಿದ್ದಾರೆ, ಇವರಾಗ್ಲಿ ರಘು ಆಗ್ಲಿ ಎಲ್ಲಾರನ್ನು. ಇವ್ರ ಕತೆ ಹೇಳಿದಾಗ ನಾನು ಹೇಳಿದೆ ಸಿನಿಮಾ ಮಾಡೋದು ಬೇಡ ಅಂತ. ನಾನು 5 ವರ್ಷ ತಡೆದಿದ್ದೆ ಇದನ್ನ, ಬೇಡ ಇವತ್ತಿನ ಕಾಲಕ್ಕೆ ಆ ರೇಂಜಿಗೆ ಮಾಡೋದು ಕಷ್ಟ, ಮಾಡಿದ್ರೆ ಮನೆ ಕಟ್ಬಿಡ್ಬೋದು, ಮನೆ ಗೃಹ ಪ್ರವೇಶ ಮಾಡೋದು ಕಷ್ಟ ಅನ್ನೋದನ್ನ ಹೇಳಿದ್ದೆ. 5 ವರ್ಷ ತಡೆದಿದ್ದೆ ಅವ್ರನ್ನ ಬೇಡ ಅಂತ. ಯಾಕೆಂದ್ರೆ ಇವತ್ತಿನ ಮಾರ್ಕೆಟಿಂಗ್ ನಮಗ್ ಗೊತ್ತಿರೋದ್ರಿಂದ. ನಾನು 40 ವರ್ಷ ಆಗೋಯ್ತು ಈ ಸಿನಿಮಾಗೆ ಬಂದು ಕೆಲ್ಸಕ್ಕೆ. ಇವರು ಒಂದು 4-5 ತಿಂಗಳಾದ್ಮೇಲೆ ನಾಳೆ ಇನ್ನೊಂದು ವಾರದಲ್ಲಿ ನಾನು ಮುಹೂರ್ತ ಮಾಡ್ತಾ ಇದ್ದೀನಿ ಅಂದ್ರು. ಯಾಕ್ರಿ ಮಾಡ್ತಿರೋದು ದಿನೇಶ್, ಬೇಡ ಕಷ್ಟ ಇದೆ, ಸಿನಿಮಾಗಳು ಕೆಲಸ ನಡೀತಾ ಇದೆ, ಆರಾಮಾಗಿರೋಣ ಅಂದ್ರೆ ಕೇಳಲಿಲ್ಲ. ಇಲ್ಲ ನಾನು ಡೈರೆಕ್ಟ್ ಆಗ್ಲೇಬೇಕು ಅಂದಾಗ ಇವ್ರ ಕತೆ ಹೇಳಿದ್ನ ಇನ್ನೊಂದ್ಸಲಿ ಮತ್ತೆ ಕೇಳಿ ಅದರಲ್ಲಿ ಕೆಲವನ್ನೆಲ್ಲ ಈ ತರ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ಅದನ್ನು ಕೂಡ್ಸ್ಕೊಂಡು ಅವ್ರ ರೈಟರ್ನೆಲ್ಲ ಮಾಡಿ ಉದಾಹರಣೆ ಅನ್ನೋ ಪಿಕ್ಚರು ಪ್ರಾರಂಭ ಆಯ್ತು ಈ ವರ್ಷ. ಈಗ ಫಸ್ಟ್ ಕಾಪಿ ಬಂದಿದೆ. ಈ ಮಕ್ಕಳ ಪಿಕ್ಚರ್ಗೆ ನೀವೊಂದು ಕೇಳಿದ್ರು ನಮ್ಮ ಮನು, ಸಬ್ಸಿಡಿ ಬರುತ್ತಾ ಅಂತ. ವರ್ಷಕ್ಕೆ 4 ಸಿನಿಮಾ ಮಕ್ಕಳು ಕೊಡೋದು. 17 ಸಿನಿಮಾ ಇದೆ ಈ ಸಲ, 17 ಸಿನಿಮಾ. ಅದಕ್ಕೆ ಪೈಪೋಟಿ ನಡೆಯುತ್ತೆ. ಅದರಲ್ಲಿ ಕಂಟೆಂಟ್ ಮೇಲೆ ಕೊಡ್ತಾರೆ ಅಲ್ಲಿರೋ ಸದಸ್ಯರು. ಯಾಕೆಂದ್ರೆ ಹಿಂದೆ ಒಂದ್ ಕಾಲದಲ್ಲಿ ನಾನು ಆ ಸಮಿತಿಲಿ ಇದ್ದವನು, ಗೌರ್ಮೆಂಟ್ ಇಂದ. ಕಂಟೆಂಟ್ ಮೇಲೆ ಹೋಗುತ್ತದು, ನೋಡೋಣ, ಅದು ದೇವರ ಆಶೀರ್ವಾದ. ಈ ಪಿಕ್ಚರು ಮಕ್ಕಳ ಸಿನಿಮಾ 70% ಮಕ್ಕಳಿದ್ರೆ 30% ದೊಡ್ಡವ್ರನ್ನು. ಯಾಕೆಂದ್ರೆ ತಂದೆ ತಾಯಿನೂ ಇನ್ಕ್ಲೂಡ್ ಮಾಡ್ಬೇಕಾಗಿರೋದ್ರಿಂದ, ಆ ಕಥೆನ ಒಂದು ರೂಪಕ್ಕೆ ತರಬೇಕಾಗಿರೋದ್ರಿಂದ 70% ಮಕ್ಕಳು, 30% ದೊಡ್ಡ ತಂದೆ ತಾಯಿ, ಈ ತರದ್ದೆಲ್ಲ ಪಾತ್ರ ಮಾಡಿ ಪಿಕ್ಚರ್ ನೀಟಾಗಿ ಮಾಡಿದ್ದಾರೆ. ನಿಮ್ ಸಹಕಾರದಿಂದ, ಮಾಧ್ಯಮದವರಿಂದ. ಇವತ್ತು ಮೊದಲನೇದು ನಾನು ವೆಂಕಟೇಶ್ಗೆ ಯಾಕೆ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ, ಇವ್ರು ಪ್ರೆಸ್ ಮೀಟ್ ಮಾಡ್ತೀನಿ ಅಂದ್ರು. ನಾನು ಒಂದು 1.5 ತಿಂಗಳು 2 ತಿಂಗಳು ತಡೆದೆ. ಆಮೇಲೆ ಯೋಚನೆ ಮಾಡಿದೆ, ಇದು ಕರೆಕ್ಟ್ ಆಗಿ ಜನಕ್ಕೆ ಅಥವಾ ಮಾಧ್ಯಮಕ್ಕೆ ಹೋಗ್ಬೇಕು ಅಂದ್ರೆ ನಮ್ಮ ವೆಂಕಟೇಶ ಕಾರಣ, ನಮ್ಮ ಆಪದ್ ಬಂದ್ವ ಆತನ್ನ ಹಿಡ್ಕೊಂಡು ಇದೊಂದು ಮಾಡ್ಕೊಡು ನೀನು, ಮಿಕ್ಕಿದ್ದೇನು ಮಾತಾಡ್ಬೇಡ ಅಂದ್ರೆ ಅವ್ರು ಏನೂ ಮಾತಾಡಿಲ್ಲ. ಈ ಪ್ರೆಸ್ ಮೀಟ್ ಮಾಡ್ಕೊಟ್ಟಿದ್ದಾರೆ. ಮೊದಲನೇದು ವೆಂಕಟೇಶನ್ ಥ್ಯಾಂಕ್ಸು. ರಘು ತುಂಬಾ ಆರ್ಡಿನರಿ ಮೇಕಪ್ ಮ್ಯಾನ್ ಏನಲ್ಲ, ಸ್ಪೆಷಲ್ ಮೇಕಪ್ ಮ್ಯಾನು. ಒಂದ್ ಕಾಲದಲ್ಲಿ ಕಮಲಾಸನ್ ಕರೆದಾಗ ಅವ್ರು ಹೋಗ್ಲಿಲ್ಲ. ನನ್ ಸಿನಿಮಾ ಮಾಡ್ತಾ ಇದ್ರಿ ಇಲ್ಲಿ 1, 2, 3 ಅಂತ 3 ಭಾಷೆದು. ಹೋಗ್ಲಿಲ್ಲ ಅವ್ರಾಗ, ಇಲ್ಲೇ ಇರ್ತೀನಿ ಅಂತ. ಪದ್ಮವಸಂತಿ ಅವ್ರ ತಮ್ಮ ಅವರು ಆಕ್ಚುಲಿ. ಸೊ ಈ ವೇದಿಕೆಯಲ್ಲಿರೋ ಎಲ್ಲಾ ಕಲಾವಿದರು ಈ ವೇದಿಕೆಯಲ್ಲಿರೋರು ಎಲ್ಲಾ ಕಲಾವಿದರಿಗೂ ಒಳ್ಳೇದಾಗ್ಲಿ. ಹೊಸದಾಗಿ ಬಂದಿದ್ದಾರೆ. ನಿರ್ಮಾಪಕರು ಪರವಾಗಿರಿ, ನೀವು ಕಲಾವಿದರು, ನಿರ್ದೇಶಕರು ಪರವಾಗಿರಿ ಅನ್ನೋ ಸಲಹೆ ಕೊಡ್ತೀನಿ ಹೊರತು ಇನ್ನೇನು ನಿಮ್ಗೆ ಹೇಳಲ್ಲ. ಅವ್ರಿಗೆ ಬೆನ್ನೆಲುಬಾಗಿರ್ಬೇಕು ಕಲಾವಿದರು, ಟೆಕ್ನಿಷಿಯನ್ಸ್ ಎಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಾನ್ ಬೆಳ್ಕೊಂಡ್ ಬಂದಿರೋ ಶಾಲೆಗಳಲ್ಲಿ ಅದೇ ತರ ಹೇಳ್ಕೊಟ್ಟಿರೋದು ನನಗೆ, ಸುಧೀಂದ್ರ ಸಾರ್ಗೆ, ಈ ವೆಂಕಟೇಶನ್ಗೆಲ್ಲ. ಸೊ ಈ ಪಿಕ್ಚರ್ಗೆ ನಿಮ್ಮ ಆಶೀರ್ವಾದ ಬೇಕು, ಮಾಧ್ಯಮದವರು, ಜೊತೆಗೆ ಜನದ ಆಶೀರ್ವಾದ ಬೇಕು. ಈ ಕಲಾವಿದರುಗಳು ಕೂಡ ಇಲ್ಲಿರೋರು ಯಾವಾಗ ಅವ್ರು ಕರೀತಾರೋ ಪ್ರೆಸ್ ಮೀಟ್ಗೋ ಮತ್ತೊಂದಕ್ಕೋ, ನಿಮ್ದೆಷ್ಟೇ ಕೆಲಸ ಇದ್ರು ದಯವಿಟ್ಟು ಪಕ್ಕಕ್ಕಿಟ್ಟು ಈ ಪಿಕ್ಚರ್ ಪ್ರಮೋಷನ್ಗೆ ಅಂತ ಬನ್ನಿ ಅಂತ ನಂದೊಂದು ಮನವಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಇವತ್ತು ಅಣ್ಣ ನರೇಂದ್ರ ಬಾಬು ಅವರು ಬೆಳಗಾಮಲ್ಲಿ ಒಂದು ಶೂಟಿಂಗ್ ಇದ್ದ ಕಾರಣ ಇವತ್ತು ಅವ್ರಿಗೆ ಬರೋದಕ್ಕಾಗಲಿಲ್ಲ. ಈ ಚಿತ್ರದಲ್ಲಿ ನಾನೊಂದು ಪಾತ್ರ ಮಾಡಿದ್ದೇನೆ. ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ದಿನೇಶ್ ಅವರು. ಸರ್ಕಲ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ದಿನೇಶ್ ಅವ್ರ ಬಗ್ಗೆ ನಾನು ಹೇಳಲೇಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ನನ್ನ ದಿನೇಶ್ನ ಸ್ನೇಹ ಕಳೆದ 25 ವರ್ಷಗಳಿಂದ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಾನು ದೂರದರ್ಶನದಲ್ಲಿ ಧಾರಾವಾಹಿಗಳನ್ನ ಮಾಡ್ತಾ 1-2 ಸುಮಾರು 150-160 ಎಪಿಸೋಡ್ ಮೇಲೆ ಹೋಯ್ತು ಒಂದು ಸೀರಿಯಲ್ ಮಾಮರದ ಕೋಗಿಲೆ ಅಂತೇಳಿ. ಅದಕ್ಕೆ ಸಂಪೂರ್ಣವಾಗಿ ಆ ಸಂದರ್ಭದಲ್ಲಿ ಮಾಡಿದ ನಂತರ ನಾವು ಮಾಡ್ಬೇಕಾದ್ರೆ ಎಲ್ಲ ಒಂಥರ ಫ್ಯಾಮಿಲಿ ತರ ಇದ್ವಿ. ಹಾಗಾಗಿ ಅದಾದ ನಂತರ ಸಾಕಷ್ಟು ಟೆಲಿ ಸೀರಿಯಲ್ಸ್ಗಳೆಲ್ಲ ಮಾಡಿದೆ, ಆಮೇಲೆ ಟೆಲಿಫಿಲ್ಮ್ಸ್ ಮಾಡಿದೆ. ಅದಕ್ಕೆಲ್ಲನೂ ದಿನೇಶ್ ಅವರು ಯಾವುದೇ ಕೆಲಸ ಇದ್ರೂ ಸಹ ಆ ಸಂದರ್ಭಗಳಲ್ಲಿ ನಮ್ಮ ಶೂಟಿಂಗಿಗೆ ಅವರು ಮೇಕಪ್ ಮ್ಯಾನ್ ಆಗಿ ಬಂದು ನಟನೆ ಮಾಡ್ತಿದ್ರು. ತುಂಬಾನೇ ಸರಳ ವ್ಯಕ್ತಿ. ಯಾವುದೇ ತರದಲ್ಲೂ ಎಲ್ಲೂ ಒಂದು ಚೂರು ಎಳ್ಳಷ್ಟು ಅವಾಗ ಅವ್ರು ಬರ್ಬೇಕಾದ್ರೆ ಒಂದು ಯಮ ಗಾಡಿಗೆ ಬರ್ತಾ ಇದ್ರು. ಈಗಲೂ ಚೆನ್ನಾಗಿ ನೆನಪಿದೆ. ಯಮದಲ್ಲಿ ಬೆಳಗ್ಗೆ 6 ಗಂಟೆಗೆ ಅಂತ ಹೇಳಿದ್ರೆ ಯಾರು ಬರೋದಕ್ಕಿಂತ ಮುಂಚೆ ಅವ್ರು ಇರ್ತಿದ್ರು ಶೂಟಿಂಗ್ ಸ್ಪಾಟ್ ಅಲ್ಲಿ. ಅಂತ ಒಂದು ಸರಳ ವ್ಯಕ್ತಿ, ಮತ್ತೆ ಪಂಚುವಲ್ ಮ್ಯಾನ್. ಯಾವುದೇ ಆಗಲಿ ಒಬ್ಬ ಟೆಕ್ನಿಷಿಯನ್ ಅಂದ್ರೆ ಒಬ್ಬ ಚಿತ್ರರಂಗದಲ್ಲಿ ದುಡಿರ್ತಕ್ಕಂಥವ್ರಿಗೆ ಒಂದು ಆಸೆ ಇರುತ್ತೆ, ಒಂದು ಮನದಾಸೆ ಏನಂದ್ರೆ ಅವ್ರ ಜೀವನದಲ್ಲಿ ಏನೋ ಒಂದು ಗುರಿ ಇಟ್ಕೊಂಡಿರ್ತಾರೆ, ಅದು ಒಂದು ಚಿತ್ರ ನಿರ್ದೇಶನ ಮಾಡ್ಬೇಕು ಅಂತೇಳಿ.
ಇವತ್ತು ಅವರು ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ. ಉದಾಹರಣೆ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಅದು ಅವ್ರಿಗೆ ದೇವರ ಕೃಪೆ ಸದಾ ಇರಲಿ, ನಿಮ್ಮೆಲ್ಲರ ಕೃಪೆ ಜೊತೆಯಲ್ಲಿ ಸಿನಿಮಾ ನೋಡಿ ಈ ಚಿತ್ರ ಯಶಸ್ಸು ಹಾಕಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನ ಹೇಳ್ತೀನಿ, ಮತ್ತೆ ನಮ್ಮ ಸುಧೀಂದ್ರ ವೆಂಕಟೇಶ್ ಸರ್ಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆ ಅಂತಂದ್ರೆ ಇವತ್ತೇನಾದ್ರೂ ಅಪ್ಪು ವೆಂಕಟೇಶ್ ಅಂತ ಒಂದಷ್ಟು ಜನಕ್ಕೆ ಕರ್ನಾಟಕದಲ್ಲಿ ಗೊತ್ತಿರೋದು ಅಂದ್ರೆ ಎಲ್ಲ ನಿಮ್ಮಿಂದಾನೆ. ಯಾಕಂದ್ರೆ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಜೊತೆಗೆ ಇನ್ನೊಂದು ವಿಚಾರ ಏನಂತಂದ್ರೆ ನಮ್ಮ ದಿನೇಶ್ಗೂ ನನ್ನ ನಿರ್ದೇಶಕರು ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಇವ್ರ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು ನಾನು. ಯಾಕಂದ್ರೆ ದಿನೇಶ್ ಅವ್ರದ್ದು ಮತ್ತು ನನ್ನ ಸ್ನೇಹ ಹೆಚ್ಚು ಕಮ್ಮಿ ಒಂದು 30-35 ವರ್ಷದಿಂದ ಅಣ್ಣವ್ರ ಮನೆಯಿಂದ. ಆದ್ರೆ ಅವ್ರಿಗೆ ಎಷ್ಟು ಆಸಕ್ತಿ ಡೈರೆಕ್ಷನ್ ಮಾಡಬೇಕು ಅಂತ ಅಂದ್ರೆ, ಅಪ್ಪುಗೆ ಮೇಕಪ್ ಆಗ್ತದೆ ಅಂದ್ರೆ ಎಷ್ಟೋ ಸಲ ನಾನು ಕೇಳಿದ್ದೀನಿ, ಕತೆ ಹೇಳ್ತಾ ಕೂತಿರೋರು. ಅವ್ರ ಮೇಕಪ್ ಹಾಕಿ ಆಕ್ಟ್ ಮಾಡಕ್ ಹೋದ್ಮೇಲೆ ನಾನು ಹೇಳ್ಕೊಡೋರು. ಎಲ್ಲಾದ್ರೂ ಒಂದು ಫುಟ್ಪಾತ್ ಕಲ್ ಮೇಲೆ, ಇಲ್ಲ ಯಾವ್ದೋ ಒಂದು ಪಾರ್ಕ್ ಒಂದು ಇದ್ರ ಮೇಲೆ, ಬನ್ನಿ ಮಾಸ್ಟರ್ ಇಲ್ಲಿ 1 ನಿಮಿಷ ಬನ್ನಿ, ಕತೆ ಇದೆ, ನಾನು ಮಾಡಿದ್ದೀನಿ, ಹೆಂಗಿದೆ. ಅವಾಗಿಂದ ಅಷ್ಟು ಆಸಕ್ತಿ. ಆದ್ರೆ ಇವತ್ತು ಈ ವೇದಿಕೆ ಮೇಲೆ ಹಿಂಗೆ ಕೂತ್ಕೊಂಡು ಎಲ್ಲರೂ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ಅಂತ ಅಂದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಅವ್ರು ಅಷ್ಟು ಶ್ರಮ ಪಟ್ಟು ಅವ್ರ ಆಸೆನ ನೆರವೇರಿಸ್ಕೊಂಡಿದ್ದಾರೆ. ಯಾಕಂದ್ರೆ ಸುಮಾರು ಪ್ರೊಡ್ಯೂಸರ್ ಹತ್ರ ಹೋಗಿ ಕತೆಗಳನ್ನ ಹೇಳಿದ್ರು. ಯಾಕಂದ್ರೆ ನಿಮ್ಗೆ ಗೊತ್ತು, ಮೊದಲು ಹೊಸಬರಿಗೆ ಯಾರು ಅವಕಾಶಗಳು ಕೊಡಲ್ಲ. ಆದ್ರೆ ಅವರೇ ದೊಡ್ಡ ಮನಸ್ಸು ಮಾಡಿ ಈ ಸಿನಿಮಾನ ನಿರ್ದೇಶನ ಪ್ಲಸ್ ಪ್ರೊಡ್ಯೂಸ್ ಮಾಡಿ ತುಂಬಾ ವಂಡರ್ಫುಲ್ ಕತೆ ಮಾಡಿ ನನಗೆ. ಯಾಕಂದ್ರೆ ಅವಾಗ ಹೇಳೋರು, ಮಾಸ್ಟರ್ ಒಂದು ಒಳ್ಳೆ ನಿಮ್ಗೆ ಒಂದು ರೋಲ್ ಕೊಡ್ತೀನಿ ಅಂತೇಳಿ. ಅದು ಹೆಚ್ಚು ಕಮ್ಮಿ ಒಂದು 20-25 ವರ್ಷದಿಂದಲೂ ಹೇಳ್ತಾನೆ ಇರೋರು. ಆದ್ರೆ ನಿಜವಾಗ್ಲೂ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ನನಗೆ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಅಂತ ನಿಜವಾಗ್ಲೂ ನಾನು ದಿನೇಶ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರ ಕನಸು ಜೊತೆಗೆ ನನಸು ಮಾಡ್ಕೊಂಡಿದ್ದಾರೆ. ಆದ್ರೆ ನಾನು ಆ ವರ್ಕ್ ಮಾಡಿದಂತ ರೀತಿ ನಾನು ಫಸ್ಟ್ ಟೈಮ್ ನೋಡಿದ್ದು, ಎಷ್ಟು ನೀಟಾಗಿ ಸ್ಕ್ರಿಪ್ಟ್ಗಳು ಮಾಡಿ ನಮ್ಗೆಲ್ಲ ಡೈಲಾಗ್ಸ್ ಕೊಡ್ತಾ ಇದ್ರು ಅಂತಂದ್ರೆ ಹೆಚ್ಚು ಕಮ್ಮಿ ಇಂಡಸ್ಟ್ರಿಯಲ್ಲಿ ಒಂದು 10 ಸಿನಿಮಾ ಮಾಡಿದ್ದಾರೆ ಅನ್ಕೋಬೇಕು. ಅಷ್ಟು ಚೆನ್ನಾಗಿ ಅದ್ಭುತವಾಗಿ. ಯಾಕಂದ್ರೆ ಅವ್ರ ಪ್ರೊಡ್ಯೂಸರ್ ಆಗಿರೋದು ಎಲ್ಲೂ ವೇಸ್ಟ್ ಮಾಡಿದಿರ, ತುಂಬಾ ಅಚ್ಚುಕಟ್ಟಾಗಿ ಈ ಸಿನಿಮಾ ಮಾಡಿದ್ದಾರೆ. ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಆಡಿಯನ್ಸ್ಗೆ ಅಂತ ನಾನು ಹೇಳ್ತೀನಿ. ಜೊತೆಗೆ ಇನ್ನೊಂದು ವಿಚಾರ ಅಂದ್ರೆ, ನನ್ನ ಜೊತೆಗೆ ನನ್ನ ಮಗ ಕೂಡ ಮಾಡಿದ್ದಾನೆ, ಅರ್ಜುನ್ ಹೆಗ್ಡೆ ಅಂತ ಹೇಳಿ. ಯಾಕಂದ್ರೆ ಇದು ಮಕ್ಕಳ ಸಿನಿಮಾ ಆಗಿರೋದ್ರಿಂದ ಅವನು ಒನ್ ಆಫ್ ದಿ ಒಂದು ಒಳ್ಳೆ ಮಕ್ಕಳ ಜೊತೆ ಒಂದು ಮೇನ್ ಲೀಡ್ ಕ್ಯಾರೆಕ್ಟರ್ ಹೊಡೆದು, ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ದೇಶ್. ಧನ್ಯವಾದಗಳು. ಈ ಪ್ಯಾಂಡಮಿಕ್ ಅದಾದ್ಮೇಲೆ ನಿಮಗೆ ಗೊತ್ತಿದೆ ಇಂಡಸ್ಟ್ರಿ ಯಾವ ಸ್ಪೀಡ್ ನಲ್ಲಿ ಇದೆ, ಯಾವ ತರ ಇದೆ ಅಂತ ಹೇಳಿ ವಸ್ತುಸ್ಥಿತಿ. ಅದ್ರ ಬಗ್ಗೆ ನಾನು ಹೆಚ್ಚು ಹೇಳಬೇಕಾಗ್ತಿಲ್ಲ, ಎಲ್ಲ ಕಡೆ ಇದೇ ಚರ್ಚೆ ಆಗ್ತಾ ಇದೆ. ಸೊ ಒಂದೇನು ಅಂದ್ರೆ, ಕನ್ನಡ ಚಿತ್ರ ಉಳಿಬೇಕು, ಬೆಳಿಬೇಕು, ಕನ್ನಡ ಚಿತ್ರ ಮಾಡೋರಿಗೆ ಪ್ರೋತ್ಸಾಹ ಸಿಗ್ಬೇಕು. ಅದು ನಿಮ್ಮಿಂದ ಸಾಧ್ಯ, ನೀವು ಕೊಡ್ತಾ ಬಂದಿದ್ದೀರಾ. ಈ ಸಂದರ್ಭದಲ್ಲಿ ದಿನೇಶ್ ಆಚಾರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ನನ್ನ ಜೊತೆ ಅವರೊಂದು 2 ಸಿನಿಮಾ ಕೆಲಸ ಮಾಡಿದ್ದಾರೆ. ಮೇಕಪ್ ಡಿಪಾರ್ಟ್ಮೆಂಟ್ ಅಂದ್ರೆ ಮೇಕಪ್ ಅವರೇ ಮಾಡಿದ್ದಾರೆ. ಅವರ ವರ್ಕ್ಮನ್ಶಿಪ್, ಸಿನ್ಸಿಯಾರಿಟಿ ಅದ್ರ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ನಾನೇನು ಹೆಚ್ಚು ಹೇಳಕ್ ಹೋಗಲ್ಲ. ಅದು ಅಲ್ಲದೆ ಕಾರ್ಯಕ್ರಮನ ಸ್ವಲ್ಪ ಗತಿಯಿಂದ ಮುಗಿಸ್ಬೇಕು ಅಂತ ಹೇಳಿ ಹೇಳ್ತಿದ್ದೀರಾ. ಯಾಕೆಂದ್ರೆ ಮಾಧ್ಯಮದವರಿಗೆ ಬೇರೆ ಕಾರ್ಯಕ್ರಮಗಳು ಇದೆ, ಅದರಿಂದ ಹೆಚ್ಚು ಮಾತಾಡಕ್ ಹೋಗಲ್ಲ. ಈ ಚಿತ್ರ ಬಿಡುಗಡೆಯಾಗಿ ಸಕ್ಸಸ್ ಆಗ್ಲಿ, ಯಶಸ್ವಿ ಆಗ್ಲಿ ಅಂತ ನಾನು ದಿನೇಶ್ ಅವರಿಗೆ ಹಾರೈಸ್ತೀನಿ. ಅವರ ಹಾಕಿದ ಬಂಡವಾಳ ಲಾಭದ ಜೊತೆ ಬರಲಿ ಅವರಿಗೆ. ಇದೇ ವೇದಿಕೆ ಮೇಲೆ ಒಂದು 25 ದಿನಾನೋ 50 ದಿನಾನೋ ಆದ್ಮೇಲೆ ನಾವೆಲ್ಲರೂ ಭೇಟಿಯಾಗಿ ಸಕ್ಸಸ್ ನ ಹಂಚ್ಕೊಳ್ಳೋಣ. ದಯವಿಟ್ಟು ಅದಕ್ಕೆ ಮಾಧ್ಯಮದವರು ಸಹಕಾರ ಕೊಡಿ, ಒಂದು ಒಳ್ಳೆ ಮಾತುಗಳನ್ನ ಬರೆದು ಚಿತ್ರವನ್ನು ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊಳ್ತಾ, ಎಲ್ಲ ತಂಡದಲ್ಲಿ ಕೆಲಸ ಮಾಡಿರೋ ಎಲ್ಲರಿಗೂ, ಕಲಾವಿದರಿಗೂ, ತಂತ್ರಜ್ಞರಿಗೂ, ದಿನೇಶ್ ಅವರು ಕೋಆಪರೇಟ್ ಮಾಡಿರೋರು ಎಲ್ಲರಿಗೂ ಹಾಗೂ ತಮಗೂ ಒಂದು ನಮಸ್ಕಾರಗಳನ್ನು ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ನಂದಿನಿ ಒಂದು ವಿಶೇಷ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಇಲ್ಲೆಲ್ಲ ಬಂದವ್ರಿಗೆ ನಮಸ್ಕಾರಗಳು, ಹಾಗೆ ದಿನೇಶ್ ಸರ್ಗೆ ನಮಸ್ಕಾರ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ಉದಾಹರಣೆ ಮೂವಿನ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿದ್ದಕ್ಕೆ. ದಿನೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿದ್ದಕ್ಕೆ, ನಮ್ಮನ್ನೆಲ್ಲ ಕರ್ಸಿದ್ದಕ್ಕೆ. ಆಕ್ಚುಲಿ ಒಂದ್ ಮಗು ಸೆಲೆಕ್ಷನ್ಗೆ ಅಂತ ನಾನು ಹೋಗಿದ್ದು, ಅದ್ರ ಜೊತೆಗೆ ನನ್ನ ಮಗಳನ್ನೂ ಸೆಲೆಕ್ಟ್ ಮಾಡಿ ಅವಳಿಗೆ ಮೇನ್ ಲೀಡ್ ಆಗಿ ಈ ಸಿನಿಮಾದಲ್ಲಿ ಆಪರ್ಚುನಿಟಿ ಸಿಕ್ತು. ಅಂಡ್ ಅವಳ ಹೆಸರು ಕಾತ್ಯಾಯಿನಿ. ಇದು ನವರಾತ್ರಿ ಸ್ಪೆಷಲ್. ಇವತ್ತು ಕಾತ್ಯಾಯಿನಿ ದೇವಿ ಆರಾಧನೆ ಇದೆ. ಸೊ ಅದು ಒಂದು ಸಂಭ್ರಮನೆ ನಮ್ಗೆ. ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀವು ಕ್ಯಾರೆಕ್ಟರ್ ಮಾಡಿದ್ದೀರಾ? ಎಲ್ಲರಿಗೂ ನಮಸ್ಕಾರ.
ಕಲಾವಿದೆಯಾಗಿ ಬರಬೇಕು ಅನ್ನೋದು ನನ್ನ ಕನಸು. ಚಿಕ್ಕವಳಿರ್ಬೇಕಾಗಿದ್ರಿಂದ ಅವಕಾಶಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದೆ. ಆಮೇಲೆ ಗೊತ್ತಾಯ್ತು ಅಪರ್ಚುನಿಟಿಗೋಸ್ಕರ ನಾವು ಕಾಯ್ತಾ ಕೂತ್ಕೊಂಡ್ರೆ ಅದು ನಮ್ಮ ಹತ್ರ ಬರಲ್ಲ. ವಿ ಹ್ಯಾವ್ ಟು ಕ್ರಿಯೇಟ್ ಅಪರ್ಚುನಿಟಿ ಅನ್ನೋದು. ಸೊ ಯಾರೋ ಹೇಳಿದ್ರು ಈ ತರ ಆಡಿಷನ್ ನಡೀತಾ ಇದೆ, ಆಡಿಷನ್ ಕೊಟ್ಟು ನೋಡಿ ಅನ್ನೋದನ್ನ. ದಿನೇಶ್ ಸರ್ ಹತ್ರ ಹೋದೆ. ಸರ್ ಹತ್ರ ಹೋದ ತಕ್ಷಣ ಹೇಳಿದೆ, ಸರ್ ನನ್ಗೆ ಯಾವ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲ, ಫ್ರೆಶರ್ ನಾನು, ಈ ತರ ಮೂವಿಗಳನ್ನ ಮಾಡ್ಬೇಕು ಅಂತ ಅನ್ಕೊಂತಾ ಇದ್ದೀನಿ. ನನ್ ತುಂಬಾ ದೊಡ್ಡ ಕನಸು ನನ್ನ ಮೂವಿಯಲ್ಲಿ ಆಕ್ಟ್ ಮಾಡ್ಬೇಕು ಅನ್ನೋದು. ನಾನು ಹೀರೋಯಿನ್ ಆಗ್ಬೇಕು ಅಥವಾ ಲೀಡ್ ಕ್ಯಾರೆಕ್ಟರ್ ಅಲ್ಲೇ ಮಾಡ್ಬೇಕು ಅನ್ನೋದಕ್ಕೋಸ್ಕರ ನಾನು ಇಂಡಸ್ಟ್ರಿಗೆ ಬರಲಿಲ್ಲ. 5 ನಿಮಿಷ ತೆರೆ ಮೇಲೆ ಬಂದ್ರು ಜನ ನನ್ನನ್ನು ನೆನ್ಪಿಟ್ಕೋಬೇಕು, ಓ ಇವ್ರು ಈ ತರ ಕ್ಯಾರೆಕ್ಟರ್ ಮಾಡಿದ್ರಲ್ವಾ ಅನ್ನೋದು. ಸೊ ಇಂಪಾರ್ಟೆನ್ಸ್ ಇರಬೇಕು ಆ ಕ್ಯಾರೆಕ್ಟರ್ ಅಲ್ಲಿ ಅನ್ನೋದಕ್ಕೆ ಸರ್ನ ಈ ತರ ಕೇಳಿದೆ. ಸರ್ ಹೇಳಿದ್ರು, ಸರಿ ಅಮ್ಮ ಆಯ್ತು ಆಡಿಷನ್ ಕೊಡು ನೋಡೋಣ ಅಂತ ಹೇಳಿ ಆಡಿಷನ್ ಕೊಟ್ಟೆ. ಸರ್ ಹೇಳಿದ್ರು, ಓಕೆ ಮಾಡ್ತಾ ಇದೆಯಾ, ಬಟ್ ಇನ್ನಷ್ಟು ನೀನು ಇಂಪ್ರೂವ್ ಮಾಡ್ಕೋಬೇಕು ಅದು ಇದು ಅಂತ. ಸರ್ ಆಕ್ಚುಲಿ ಗುರುಗಳ ತರ ನನಗೆ ಮಾರ್ಗದರ್ಶನ ಮಾಡಿ ಹೆಲ್ಪ್ ಮಾಡಿದ್ರು. ನಾನು ಅಪ್ಪು ಸರ್ ದೊಡ್ಡ ಅಭಿಮಾನಿ. ನಾನು ಯಾವತ್ತೂ ಅವ್ರ ಜೊತೆ ಆಕ್ಟ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ದೆ. ಬಟ್ ಇವ್ರ ಜೊತೆ ಮೂವಿಲಿ ಮಾಡ್ಬೇಕಾದ್ರೆ ಅಪ್ಪು ಸರ್ ಹೀಗ್ ಮಾಡ್ತಾ ಇದ್ರು, ಹಾಗ್ ಮಾಡ್ತಾ ಇದ್ರು ಅಂತ ಹೇಳ್ಕೊಟ್ಟು, ನೀನು ಕೂಡ ಈ ತರ ಆರ್ಟಿಸ್ಟ್ ಆಗಿ ಬೆಳಿಬೇಕು ಅಂತಂದ್ರೆ ಈ ತರ ತುಂಬಾ ಸೂಕ್ಷ್ಮ ವಿಚಾರಗಳನ್ನೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ರು. ಎಷ್ಟು ಕಲಿತ್ರು ಒಂದು ಕಲಾವಿದೆಯಾಗಿ ಐ ಥಿಂಕ್ ಸಾಯೋವರೆಗೂ ಕಲಿಯೋದು ಇದ್ದೇ ಇರುತ್ತೆ. ಪ್ರತಿ ದಿನ ಕಲಿತಾ ಇದ್ದೀನಿ. ಮುಂದೊಂದ್ ದಿನ ದೊಡ್ಡ ಆರ್ಟಿಸ್ಟ್ ಆಗಿ ಕಾಣಿಸ್ಕೋಬೇಕನ್ನೋದು ನನ್ನ ದೊಡ್ಡ ಕನಸು. ಅಂಡ್ ಆ ಕನಸಿಗೆ ಇಲ್ಲಿ ಮೊದಲ ಹೆಜ್ಜೆಯನ್ನ ಕಲ್ಪಿಸ್ಕೊಟ್ಟಿದ್ದಾರೆ ನಮ್ಮ ದಿನೇಶ್ ಸರ್ ಅವರು. ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನ ಮೇಲೆ ನಂಬಿಕೆ ಇಟ್ಟು ಮೂವಿಯಲ್ಲಿ ಲೀಡ್ ಪಾತ್ರವನ್ನು ಕೊಟ್ಟಿದ್ದಕ್ಕೆ. ಅಂಡ್ ವಿಶ್ ಮಾಡ್ತಾ ಇದ್ದೀನಿ ಗುಡ್ ಲಕ್ ಅಂತ, ನಮ್ಮ ಮೂವಿ ಸಕ್ಸಸ್ ಆಗಲಿ. ಮತ್ತೆ ನಿಮ್ಮೆಲ್ಲರ ನಾನು ಸಕ್ಸಸ್ ಮೀಟಲ್ಲಿ ನೋಡ್ತೀನಿ ಅಂತ ನಾನು ಅನ್ಕೊಂತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು ಖುಷಿ ಪಕ್ಕನೆ ಆನಂದ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆನಂದ್ ಶಿಂದೆ ಅಂತ. ಸಿಚುವೇಶನ್ ಹೆಂಗಂದ್ರೆ ಪ್ಯಾಂಡಮಿಕ್ ಸಿಚುವೇಶನ್, 2 years ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ವಿ. ಸೊ ಬೆಂಗಳೂರು ಬಿಟ್ಟು ನಮ್ಮ ಊರುಗಳಲ್ಲಿ ಸೆಟ್ ಆಗಿದ್ವಿ. ಅದಾದ್ಮೇಲೆ ಮುಂಚೆಯಿಂದನೂ ನಾನು ಚಿಕ್ಕವನಿದ್ದಾಗಿನೂ ಲೈಕ್ ಒಂದು ಡ್ರೀಮು, ನಾನು ದೊಡ್ಡ ಪರದೆಯಲ್ಲಿ ಕಾಣ್ಕೋಬೇಕು, ಖುಷಿ ಇದ್ದಂಗೆನೆ ದೊಡ್ಡ ಲೀಡ್ ರೋಲ್ ಅಂತಲ್ಲ, ಅಟ್ಲೀಸ್ಟ್ ಒಂದು ಸ್ಮಾಲ್ ರೋಲ್ ಅಲ್ಲಾದ್ರೂ ಕಾಣ್ಬೇಕು ಅನ್ನೋದೊಂದು ದೊಡ್ಡ ಆಸೆ ಇತ್ತು. ಹಾಗೆ ಒಂದಿನ ದಿನೇಶ್ ಸರ್ ಅವ್ರ ಫ್ರೆಂಡ್ ಅವರು ಫೇಸ್ಬುಕ್ ಫ್ರೆಂಡ್ ಆಗಿದ್ರು. ಸೊ ಅವರು ಡೈರೆಕ್ಟರ್ ಇದ್ದಾರೆ. ಸೊ ಅವರಿದ್ದವರು ನನ್ ಕನೆಕ್ಟ್ ಮಾಡಿ ನಂಗೆ ದಿನೇಶ್ ಸರ್ ಅವ್ರನ್ನ ಫ್ರೆಂಡ್ಶಿಪ್ ಮಾಡಿಕೊಟ್ರು. ಸೊ ಬಂದೆ ದಿನೇಶ್ ಸರ್ ಹತ್ರ ಮಾತಾಡ್ಕೊಂಡೆ. ದಿನೇಶ್ ಸರ್ ಇದೆ, ಸರ್ ನನಗೇನು ದೊಡ್ಡ ರೋಲ್ ಏನು ಬೇಡ, ನಮಗೆ ಸ್ಮಾಲ್ ರೋಲ್ ಕೊಡಿ ಸಾಕು, ನಾನೊಂದು ಬಿಗ್ ಸ್ಕ್ರೀನ್ ಅಲ್ಲಿ ಕಾಣ್ಬೇಕು ಅನ್ನೋ ಒಂದು ದೊಡ್ಡ ಆಸೆ ಇದೆ. ಸೊ ದಿನೇಶ್ ಸರ್ ಅಂದ್ರು, ಫಸ್ಟ್ ಆಡಿಷನ್ ಕೊಡಪ್ಪ, ನೀನೆಲ್ಲ ಮಾಡ್ತೀಯ ಅನ್ನೋದು ನಂಗೆ ಗೊತ್ತಿದೆ, ಕೊಡಪ್ಪ ಅಂತ ಡೈರೆಕ್ಟ್ ಆಗಿ ಹೇಳಿದ್ರು. ಸೊ ಹಂಗೆ ಅಂದ ತಕ್ಷಣ ಒಂದು ಟ್ರೈ ಮಾಡ್ತೇವೆ, ಒಂದು ಸ್ಕ್ರಿಪ್ಟ್ ಕೊಟ್ರು. ಆ ಸ್ಕ್ರಿಪ್ಟ್ ಅಲ್ಲಿ ತುಂಬಾನೇ ರಾಂಗ್ ಆಯ್ತು. ಯಾಕಂದ್ರೆ ನನ್ನ ಸ್ಲ್ಯಾಂಗ್ ಬಂದು ಟೋಟಲಿ ಉತ್ತರ ಕರ್ನಾಟಕ ಸ್ಲ್ಯಾಂಗು, ಆಲ್ ಆಫ್ ಸಡನ್ ಬ್ಯಾಂಗ್ಳೂರ್ ಸ್ಲ್ಯಾಂಗ್ ಮಾತಾಡ್ಬೇಕಂದ್ರೆ ತುಂಬಾನೇ ಡಿಫಿಕಲ್ಟ್ ಇತ್ತು. ಆದ್ರೂ ಟ್ರೈ ಮಾಡಿದ ತಕ್ಷಣನೇ ಸರ್ ಓಕೆನಾ, ಅಣ್ಣ ನೀನ್ ಚೆನ್ನಾಗಿ ಮಾಡ್ತೀಯೋ, ನಿನ್ಗೆ ಯಾಕೋ ಈ ತರ ನಿನ್ನಲ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ಇಲ್ಲ ನಿನ್ಗೆ ಅಂತ ಹೇಳಿದ್ರು. ಅವರೇ ನನ್ಗೆ ಎನ್ಕರೇಜ್ ಮಾಡಿದ್ರು. ಒಂಥರ ಹೇಳ್ಬೇಕಂದ್ರೆ ಲೈಕ್ ರಾಜ್ಕುಮಾರ್ ಫ್ಯಾಮಿಲಿ ಅವ್ರು ಹೇಗೆ ಇವ್ರು ಗುರು ಅಂತ ಅನ್ಕೋತಾರಲ್ಲ, ನನ್ ಗುರು ಇವರು. ಓಕೆ, ಎವ್ರಿ ಸ್ಟೆಪ್ಸ್ ನನ್ಗೆ ಎನ್ಕರೇಜ್ ಮಾಡಿದ್ರು, ಎಲ್ಲಾ ಟೈಮಲ್ಲೂ ಮೋಟಿವೇಶನ್ ಮಾಡಿದ್ರು. ಸೊ ಒಳ್ಳೆ ರೋಲೇ ಕೊಟ್ಟು, ಸೊ ಒಳ್ಳೆ ರೋಲ್ ಕೊಟ್ಕೊಂಡು ಫಿಲ್ಮ್ ನ ಆನ್ ಟೈಮ್ ಆಗಿ ಎಲ್ರು ಚೆನ್ನಾಗಿ ಮಾಡಿ ಮುಗಿಸಿದ್ವಿ. ಸೊ ತುಂಬಾನೇ ಫನಿ ಮೂಮೆಂಟು ಇತ್ತು, ಒಂಥರ ಅನ್ಫರ್ಗೆಟಬಲ್ ಮೆಮೊರೀಸ್ ಅನ್ಕೋಬಹುದು. ಸೊ ಎಲ್ರು ಒಂಥರ ಹೇಳ್ಬೇಕಂದ್ರೆ ಒಂಥರ ಒಂದು ಫ್ಯಾಮಿಲಿನೇ ಕ್ರಿಯೇಟ್ ಮಾಡಿಕೊಟ್ಟಂಗಾಯ್ತು ನಮ್ಗೆ. ಸೊ ಬ್ಯಾಂಗ್ಳೂರಲ್ಲಿ ಇವಾಗ ನಂದೊಂದು ದೊಡ್ಡ ಫ್ಯಾಮಿಲಿ ಇದೆ ಅಂದ್ರೆ, ನನ್ನ ಮೀಡಿಯಾದವರಾಗಿರ್ಬೋದು, ನನ್ನ ಕಲಾವಿದರಾಗಿರ್ಬೋದು, ನನ್ನ ಉದಾಹರಣೆ ಟೀಮ್ ಮೆಂಬರ್ಸ್ ಆಗಿರ್ಬೋದು, ಎಲ್ರು ಅವ್ರ ಹೊತ್ತಿಂದ ನನಗೊಂದು ದೊಡ್ಡ ಫ್ಯಾಮಿಲಿ ಸಿಕ್ಕಿದೆ ಅಂತ ಹೇಳ್ತೀನಿ. ಸೊ ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ವಿಶ್ ಅಸ್ ಗುಡ್ ಲಕ್. ಅಂಡ್ ಫಿಲ್ಮ್ ಚೆನ್ನಾಗಿ ಬಂದಿದೆ, ದಯವಿಟ್ಟು ಎಲ್ರು ನೋಡಿ, ಅವ್ರವ್ರ ಮಕ್ಕಳನ್ನ ಕರ್ಕೊಂಡು ಹೋಗಿ ನೋಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಮೇನ್ ಮಕ್ಕಳ ಮೂವಿ ಇರೋದ್ರಿಂದ ದಯವಿಟ್ಟು ಎಲ್ರು ಥಿಯೇಟರ್ ಅಲ್ಲಿ ಹೋಗಿ ನೋಡಿ, ಚೆನ್ನಾಗಿ ಬಂದಿದೆ. ಸೊ ದಿನೇಶ್ ಸರ್ಗೆ ಒಂದು ಗುಡ್ ಲಕ್ ಹೇಳಿ, ಅವ್ರ ಫಸ್ಟ್ ಫಿಲ್ಮ್ಗೆ ಎಲ್ರು ಆಲ್ ದ ಬೆಸ್ಟ್ ಹೇಳಿ. ಅಭಿನಯವನ್ನ ಪರದೆ ಮೇಲೆ ಕೂಡ ನೋಡಬಹುದು. ಜಿ ಮಂಜುನಾಥ್ ಅವರು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಪೊಲೀಸ್ ಇಲಾಖೆಯಲ್ಲಿ DCP ಅವ್ರ PA ಗೆ ವರ್ಕ್ ಮಾಡ್ತಾ ಇದ್ದೀನಿ. ದಿನೇಶ್ ಆಚಾರ್ ಅವರು ನನಗೊಂದು 15 ವರ್ಷದಿಂದ ನಮ್ಮ ಫ್ರೆಂಡ್ ಸುರೇಶ್ ಕಡೆಯಿಂದ ಪರಿಚಯ ಆದವರು.
15 ವರ್ಷದಿಂದ ಬಹಳ ಆತ್ಮೀಯರಾಗಿ ಬೆರೆತುಕೊಂಡಿದ್ದು. ಅವರು ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ವಿಷಯ ಗೊತ್ತಾಯ್ತು, ಬಟ್ ಯಾವತ್ತೂ ಕರೆದಿರ್ಲಿಲ್ಲ. ಅವರು ಸಿನಿಮಾ ಶೂಟಿಂಗ್ ನೋಡೋಣ ಅಂತ ಒಂದ್ಸರಿ ಸುರೇಶ್ ಅವ್ರು ಕರ್ಕೊಂಡು ಹೋದ್ರು. ನನಗೆ ಅಭಿನಯ ಮಾಡ್ಬೇಕಂತನೂ ಇಲ್ಲ ಸರ್, ನಿಮಗೆ ಒಂದು ಒಳ್ಳೆ ಪಾತ್ರ ಕೊಡ್ತೀನಿ ಅಂತ ಅವತ್ತು ಹೇಳಿದ್ರು. ಸರ್ ಇಲ್ಲ ಸರ್, ನಾನು ಯಾವತ್ತೂ ಸಿನಿಮಾ ಮಾಡೋನಲ್ಲ, ನಮ್ಮ ಇಲಾಖೆನಲ್ಲಿ ಮಾಡೋಕ್ಕೂ ಪರ್ಮಿಷನ್ ಎಷ್ಟೆಲ್ಲ ತಗೋಬೇಕು. ಇಲ್ಲ ಸರ್, ಸಣ್ಣ ಒಳ್ಳೆ ಪಾತ್ರ ನಿಮ್ಗೆ ಮಾಡಲೇಬೇಕು, ನಿಮ್ಮ ಕ್ಯಾರೆಕ್ಟರ್ಗೆ ಕರೆಕ್ಟಾಗಿ ಸೂಟ್ ಆಗುವಂತ ಪಾತ್ರ ಅದು ಅಂತ ಹೇಳಿ ಇದು ಮಾಡಿದ್ರು. ನಾನು ಓಕೆ ಅಂತೇಳಿ ಜಸ್ಟ್ ಒಂದು 2 days ಮಾತ್ರ ಮಾಡಿದೆ ಪಾತ್ರ. ಬಹಳ ಚೆನ್ನಾಗಿ ಅದನ್ನ ವರ್ಕೌಟ್ ತಗೊಂಡ್ರು. ದಿನೇಶ್ ಅವರು ಇದೇ ಫಸ್ಟ್ ಟೈಮ್ ನಿರ್ದೇಶನ ಮಾಡ್ತಾ ಇದಾರೆ ಅಂತ ಅನ್ಸ್ಲಿಲ್ಲ. ಅಷ್ಟು ಚೆನ್ನಾಗಿ ಪಾತ್ರಕ್ಕೆ ಯಾವ ರೀತಿ ಒಂದು ಕೊಡಬೇಕು ಅದನ್ನೆಲ್ಲ ನಮ್ಮ ಹತ್ರ ತಗೊಂಡ್ರು. ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ. ಈ ಸಿನಿಮಾ ಎಲ್ಲರೂ ಥಿಯೇಟರ್ ಬಂದು ನೋಡ್ಲಿ ಅಂತ ಕೇಳ್ಕೊಂತ ಸಕ್ಸಸ್ ಕೊಡ್ಲಿ ಅಂತ ಆಶಿಸ್ತೀನಿ. ಇನ್ನು ಹೆಚ್ಚಿನ ಸಿನಿಮಾ ದಿನೇಶ್ ಆಚಾರ್ ಕಡೆಯಿಂದ ಬರ್ಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ನುಡಿ ಅಂತ ಹೇಳ್ತಾರೆ. ಇವತ್ತು ಗುರುವಿಗೆ ನಾವು ಆ ಸ್ಥಾನವನ್ನ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ರಘುನಾಥ್ ಸರ್, ನಿಮ್ಮ ಶಿಷ್ಯನ ಒಂದು ಸಿನಿಮಾ ನೀವೇ ಮೇಕಪ್ ಮಾಡಿದೀರಾ ಅಂತ ಕೇಳಿದ್ರೆ ತುಂಬಾ ಖುಷಿ ಅನ್ಸ್ತು. ಏನ್ ಅನ್ಸ್ತು? ನಮಸ್ಕಾರ ಎಲ್ಲರಿಗೂ. ನಾನು ದಿನೇಶ್ ಸುಮಾರು ವರ್ಷಗಳಿಂದ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ದಿನೇಶ್ ಅವರ ಒಂದು ಮೇನ್ ಕ್ಯಾರೆಕ್ಟರ್ ಪ್ಲಸ್ ಪಾಯಿಂಟ್ ಏನು ಅಂದ್ರೆ ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ರು, ಎಲ್ಲರನ್ನೂ ಅಬ್ಸರ್ವ್ ಮಾಡಿ ತುಂಬಾ ಕಲಿತಾ ಇದ್ರು. ಅವ್ರು ಯಾವುದೇ ಸಂದರ್ಭದಲ್ಲಿ ಇರ್ಲಿ, ಅವ್ರು ಮೇಕಪ್ ಮಾಡ್ತಾ ಇದ್ದಿರ್ಲಿ. ನಾವು ಒಬ್ಬನೇ ಮೇಕಪ್ ಕಲಾವಿದ ಅವ್ರ ಜೊತೆ ಕೆಲಸ ಮಾಡಿಲ್ಲ, ನನ್ನ ಜೊತೆ ಅವರೊಬ್ಬರೇ ಕೆಲಸ ಮಾಡಿಲ್ಲ. ಅವ್ರು ಬೇಕಾಷ್ಟು ಮೇಕಪ್ ಕಲಾವಿದರ ಜೊತೆ ಕೆಲಸ ಮಾಡಿ ತುಂಬಾ ಕಲಿತರು. ಫಸ್ಟ್ ಫೌಂಡೇಶನ್ ಮೇಕಪ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ತಮ್ಮ ಛಾಪನ್ನು ಮೂಡಿಸಿದ್ರು. ಸೈಮಲ್ಟೇನಿಯಸ್ಲಿ ಅವರು ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ಬೇರೆ ಫೀಲ್ಡ್ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಸ್ಕ್ರಿಪ್ಟ್ ಬಗ್ಗೆ, ಡೈಲಾಗ್ಸ್ ಬಗ್ಗೆ ಸುಮಾರು ವರ್ಷಗಳೇ ಅವ್ರು ರಿಸರ್ಚ್ ಮಾಡಿದ್ದಾರೆ ಅಂತ ಹೇಳ್ಬಹುದು. ಯಾಕಂದ್ರೆ ಯಾವುದೇ ಆಗ್ಲಿ ಸಡನ್ ಆಗಿ ಯಾವುದು ಬರೋಲ್ಲ, ಯಾವುದೇ ವಿದ್ಯೆ ಸಡನ್ ಆಗಿ ಯಾವುದು ಬರೋಲ್ಲ. ಎಸ್ಪೆಷಲಿ ಸಿನಿಮಾದಲ್ಲಿ ಒಂದು ಚಿತ್ರಕಥೆ, ಸಂಭಾಷಣೆ ಇವುಗಳನ್ನೆಲ್ಲ ತುಂಬಾ ಡೀಟೇಲ್ ಆಗಿ ಅಬ್ಸರ್ವ್ ಮಾಡಿ ಸುಮಾರು ಡೌಟ್ಗಳನ್ನ ತಮ್ಮ ಸ್ನೇಹಿತರು, ತಮ್ಮ ಸಹ ವರ್ಕರ್ಸ್ ಜೊತೆ, ಅದು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರಲಿ, ಒಂದು ಯಾವುದೇ ಡಿಪಾರ್ಟ್ಮೆಂಟ್ ಇದ್ರೆ ಅವ್ರು ಕಲಿಯುವಂಥದ್ದು ಛಾತಿ ಅಂತಾರಲ್ಲ, ಅದು ಹೆಚ್ಚಿಗೆ ಇತ್ತು. ಅದು ಅವರಿಗೆ ಪ್ಲಸ್ ಪಾಯಿಂಟ್ ಆಗಿ ಅವರು ಬಹಳ ಶ್ರಮ ಪಟ್ಟು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಜೊತೆಗೆ ಟೆಕ್ನಿಕಲ್ ಆಗಿ ಬಹಳ ಪ್ಲಾನ್ ಮಾಡಿ ಸ್ಟಿಪ್ಯುಲೇಟೆಡ್ ಟೈಮ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಎಷ್ಟು ದಿನದಲ್ಲಿ ಮುಗಿಸ್ಬೇಕು ಅಷ್ಟು ದಿನದಲ್ಲಿ ಬಹಳ ಪ್ರೀ ಪ್ರೊಡಕ್ಷನ್ ಪ್ಲಾನಿಂಗ್ ತುಂಬಾ ಚೆನ್ನಾಗಿ ಮಾಡಿ, ಇದಕ್ಕೆಲ್ಲ ಅವರ ಅಬ್ಸರ್ವೇಷನ್ ಮತ್ತು ಅನುಭವ ಕಾರಣ ಅಂತ ನಾನು ಹೇಳ್ತೇನೆ. ಒಬ್ಬ ಮನುಷ್ಯನಿಗೆ ಒಂದು ಗುರಿ ಇದ್ರೆ ಆ ಗುರಿ ಮುಟ್ಟೋದಕ್ಕೆ ಆತ ಕಷ್ಟಪಟ್ಟರೆ, ಡೆಡಿಕೇಟ್ ಆಗಿ ಆ ಗುರಿನ ಸಾಧಿಸ್ತಾನೆ ಅನ್ನೋದಕ್ಕೆ ಇವತ್ತು ನಮ್ಮ ದಿನೇಶ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದಕ್ಕೆ ಉದಾಹರಣೆ, ಖಂಡಿತ ಉದಾಹರಣೆ. ನಾನು ಇಷ್ಟಾದ್ರೆ ಹೇಳಬಲ್ಲೆ, ದಿನೇಶ್ ಅವರ ಒಂದು ಇಂಟ್ರೆಸ್ಟ್ ಇದೇ ರೀತಿ ಕಂಟಿನ್ಯೂ ಆಗಿ ದೇವರವ್ರಿಗೆ ಒಳ್ಳೆ ಆಯುಷ್ಯು, ಆರೋಗ್ಯ ಕೊಟ್ಟು, ಶಕ್ತಿ ಕೊಟ್ಟು ಚೆನ್ನಾಗಿ ಅವರು ಇನ್ನೂ 10 ಸಿನಿಮಾಗಳನ್ನ ಡೈರೆಕ್ಟ್ ಮಾಡಲಿ ಅಂತ ಖಂಡಿತ ಆಶಿಸ್ತೀನಿ. ನಮ್ಮ ಮಾಧ್ಯಮ ಮಿತ್ರರು ಈ ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿ ಅವ್ರಿಗೆ ತುಂಬಾ ಹೆಲ್ಪ್ ಮಾಡಬೇಕು ಅಂತ ಈ ಮುಖಾಂತರ ಕೇಳ್ಕೊತೀನಿ. ಸಿನಿಮಾ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ, 100% ತುಂಬಾ ಚೆನ್ನಾಗಿ ಬಂದಿದೆ. ಆಲ್ ದ ಬೆಸ್ಟ್ ದಿನೇಶ್ ಫಾರ್ ಯುವರ್ ಫ್ಯೂಚರ್ ಪ್ಲಾನ್ಸ್ ಆಲ್ಸೋ. ಗುರು ಆಶೀರ್ವಾದ ಸಿಕ್ಕಾಗಿದೆ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿನೇಶ್ ಸರ್. ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಈ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ವಹಿಸಿದ್ದೀನಿ ನಾನು ಶಿಕ್ಷಕಿಯಾಗಿ. ಅಂಡ್ ಆಲ್ ದ ಬೆಸ್ಟ್ ಹೇಳ್ತೀನಿ. ಅಂಡ್ ಸಕ್ಸಸ್ ಮೀಟಲ್ಲೂ ಮೀಟ್ ಮಾಡ್ತೀನಿ ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಡ್ಯ ಮಹಾದೇವ್ ಅಂತ. ನಂದು ಮೊದಲನೇ ಸಿನಿಮಾ. ನಮ್ಮ ದಿನೇಶ್ ಅವರು ಇದು ಒಳ್ಳೆ ಪಾತ್ರವನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ ನಮ್ಮ ಅಪ್ಪು ವೆಂಕಟೇಶ್ ಸರ್ಗೆ ನಾನು ಧನ್ಯವಾದ ಹೇಳ್ತೀನಿ. ಈ ಸಿನಿಮಾ ಸಣ್ಣ ಸಕ್ಸಸ್ ಆಗಲಿ ಅಂತ ನಾನು ಎಲ್ಲರೂ ಕೇಳ್ಕೊತೀನಿ. ನಮಸ್ಕಾರಗಳು. ನನ್ನ ಹೆಸರು ಲೋಕೇಶ್ ಅಂತ ಹೇಳಿ, ಒಬ್ಬಟ್ಟು ಚಿತ್ರದ ನಿರ್ದೇಶಕ ಹಾಗೂ ನಿರ್ಮಾಪಕ.
ಇಲ್ಲಿ ಬಂದಿರತಕ್ಕಂಥ ಗಣ್ಯರಿಗೂ ಹಾಗೂ ಮುಂದೆ ಕೂತಿರುವಂಥ ಮಾಧ್ಯಮ ಮಿತ್ರರಿಗೂ ಮತ್ತು ಅಭಿಮಾನದಿಂದ ಬಂದಿರೋ ಸ್ನೇಹಿತರಿಗೂ ತುಂಬ ಧನ್ಯವಾದಗಳು ಹೇಳ್ಕೊಳ್ತಾ ಇದ್ದೇನೆ. ನಮ್ಮ ಆತ್ಮೀಯರಾದ ದಿನೇಶ್ ಆಚಾರ್ಯ ಅವರು ಈ ಸಿನಿಮಾ ಮಾಡಿದ್ದಾರೆ ಅಂತ ಕೇಳ್ಕೊಟ್ಟು ಬಹಳ ಸಂತೋಷಪಟ್ಟೆ. ಸೊ ಈ ಸಿನಿಮಾ ಒಳ್ಳೇದಾಗಲಿ ಮತ್ತು ಈ ಸಿನಿಮಾಗೆ ಎಲ್ಲ ಜನ ಬಂದು ಸೇರಿ ಯಶಸ್ವಿಗೊಳಿಸ್ಬೇಕು ಅಂತ ಕೇಳ್ಕೊಂತ ಈ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ನಮ್ಮ ರವಿ ಅವರು ಭಾಗೀರಥ ಸ್ಟುಡಿಯೋ ರವಿ 101 ಶೋ ಆಗ್ಬೇಕು, 101 ದಿನ ಅಲ್ಲ, 101 ಶೋ ಸಕ್ಸಸ್ ಆಗ್ಬೇಕು, ಅವಾಗ ಈ ಸ್ಟೇಜ್ ಮೇಲೆ ಬರ್ತಿದ್ದಾರೆ. ಹಂಗಾಗಿ ಈ ಉದಾಹರಣೆ ಸಿನಿಮಾ, ನನ್ನ ಹೆಸರು ರವಿ ಅಂತ ಗೊತ್ತಾಗಿದೆ, ಈಗ ಹೇಳ್ತಾ ಇದ್ದೀನಿ. ದಿನೇಶ್ ಅವರು ಈ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಎಷ್ಟು ದಿನ ಆಗಿದೆ ಸೆನ್ಸರ್ ಆಗಿ? 23 ಆಗಿದೆ. ಅದಾದ್ಮೇಲೆ ಇದು 7 ಶೋ ಸಕ್ಸಸ್ ಆಗಿದೆ ಸ್ಕೂಲ್ಸ್ಗಳಲ್ಲಿ ಸಕ್ಸಸ್ ಆಗಿದೆ. ಹೆಂಗೆ ಅಂದ್ರೆ ಇವತ್ತು ಶೋ ಹಾಕಿದ್ರೆ ನಾಳೆ ಅದು ಥಿಯೇಟ್ರವ್ರಿಗೆ ದುಡ್ಡು ಹೊರಟೋಗೋದು. ಇಲ್ಲಿ ನಮ್ಮ ಚೇಂಬರಲ್ಲಾಗಲಿ ಏನಾರಾಗಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ತುಂಬಾ ಯಶಸ್ಸಿದೆ. ಅವರು ಒಂದು ಹೆಲ್ಪ್ ಮಾಡಬೇಕು. ಈ ಮುಖಾಂತರ ನಿಮ್ಮ ಮಾಧ್ಯಮದ ಮುಖಾಂತರ ಏನೋ ಹೆಲ್ಪ್ ಮಾಡ್ತಾರೆ ಅನ್ನೋದು ನನಗೆ ಆಸೆ. ಇದು ಕಂಟೆಂಟ್ ಚೆನ್ನಾಗಿದೆ. ಸಿನಿಮಾ ನೋಡಿ ಬಾಯಿಗೆ ಪಬ್ಲಿಸಿಟಿ ಆಗೋದ್ರೊಳಗೇನೆ ಮನೆ ಹೊಟ್ಟೋಗಿರುತ್ತೆ ಸಿನಿಮಾ. ಇದನ್ನ ದುಡ್ಡು ಹಾಕಿದವ್ರಿಗೂ ಕೊನೆ ಪಕ್ಷ 50% ಅಮೌಂಟ್ ರಿಟರ್ನ್ ಬಂದ್ರೆ ಒಳ್ಳೇದು. ಈ ಉದಾಹರಣೆ ಸಿನಿಮಾದಿಂದನಾರು ಒಳ್ಳೊಳ್ಳೆ ಕಲಾವಿದರು, ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ಹಂಗಾಗಿ ಸಕ್ಸಸ್ ಆಗ್ಬೇಕನ್ನೋದು ಇದಾಗ್ತಿದೆ. ನಾವು ತುಂಬಾ ಹೇಳಕ್ ಹೋದ್ರೆ ನನ್ನನ್ನು ಹಿಂದೆ ತಳ್ಬಿಡ್ತಾರೆ, ಜಾಸ್ತಿ ಹೇಳಲ್ಲ. ಇಷ್ಟೇ ನನ್ನ ಉದಾಹರಣೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂತ ಹೇಳಿ ನನ್ನ ಅಸೋಸಿಯೇಟ್ ಕ್ಯಾಮ್ರಾಮನ್, ಇದರಲ್ಲಿ ಸೇಫ್ಟಿ ಪ್ರಕಾಶ್ ಅವರು ಇದಕ್ಕೆ ಸಿನಿಮಾಟೋಗ್ರಾಫರು. ನಾನು ಬರೀ ಅಸೋಸಿಯೇಟ್ ಆಗಿ ನಾನು ಗೌರಿಶಂಕರ್ ಜೊತೆ ಕೆಲಸ ಕಲ್ತಿದ್ದು. ಸೇಫ್ಟಿ ಅವರು ಅಸೋಸಿಯೇಟ್ ಆಗಿ ಕೆಲಸ ಮಾಡು ಅಂತ ಹೇಳಿದ್ರು. ಬಂದು ಕೆಲಸ ಮಾಡಿಕೊಟ್ಟಿದ್ದೀನಿ. ಕಥೆ ಚೆನ್ನಾಗಿತ್ತು. ಪೂರಕವಾಗಿ ಇದಕ್ಕೆ ಲೈಟಿಂಗ್ ಎಲ್ಲ ಸೇಫ್ಟಿ ಅವರು ಮೇನ್, ಅವರೇ ಕ್ಯಾಮ್ರಾಮನ್. ನಾನು ಪೂರಕವಾಗಿ ಕೆಲಸ ಮಾಡಿಕೊಟ್ಟಿದ್ದೀನಿ ಅಷ್ಟೇ. ದಿನೇಶ್ ಅವರು ನನಗೆ ಪರಿಚಯ. ಅವ್ರ ಬಗ್ಗೆ ಅಪ್ಪು ಜೊತೆ ಇದ್ದಾಗ ನಾವು ಜನ್ಮ ಜೋಡಿ ಎಲ್ಲ, ನಾನು ಅವಾಗ ಗುರುಶೇಖರ್ ಅಸೋಸಿಯೇಟ್ ಆಗಿದ್ದೆ. ಅವಾಗಿಂದ ಅವಾಗ ನನಗೆ ಪರಿಚಯ. ಇದಕ್ಕೆ ನನ್ನ ಕೈಲಾಗಿದ್ದು ಹೆಲ್ಪ್ ಮಾಡಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಸಾಂಗ್ಗಳು ಪ್ರತಿ ಸಾಂಗಲ್ಲೂ ನೋಡ್ತಾನೆ ಇರ್ತೀನಿ ಅವ್ರನ್ನ. ಸೊ ಇದೇ ತರನೇ ಪ್ರೆಸ್ ಮೀಟ್ ಅಲ್ಲಿ ಒಂದು ಮೀಡಿಯಾದಲ್ಲಿ ಕೂತ್ಕೊಂಡು ಕೇಳಿದ್ರು, ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ಸಾಂಗ್ ಮಾಡ್ಕೊಡ್ತೀವಲ್ಲ, ಮಾಸ್ ಆಗಿದೆಯಾ ಅಂದ್ರು. ಆಗಿದ್ದೀನಣ್ಣ ಅಂದೆ. ಸೊ ಆವತ್ತು ಹೇಳಿದ ಮಾತಿಗೆ ಎಲ್ಲ 3 ಸಾಂಗ್ ಈ ಸಿನಿಮಾದಲ್ಲಿ ಚಿಕ್ಕ ಮಕ್ಕಳದು ಅದಕ್ಕೆ ಮೇಲೆ ಬರುವಂತ ಸಾಂಗ್ಗಳು 3 ಸಾಂಗು ಮಾಡಿದ್ದೀನಿ. ತುಂಬಾ ಖುಷಿ ಆಗುತ್ತೆ. ದಿನೇಶ್ ನನಗೆ ಒಳ್ಳೇದಾಗ್ಲಿ, ಒಳ್ಳೆ ಸಕ್ಸಸ್ ಆಗ್ಲಿ ಈ ಸಿನಿಮಾ. ಎಲ್ಲರೂ ಮೀಡಿಯಾದವರೆಲ್ಲ ಇದಕ್ಕೆಲ್ಲ ತುಂಬಾ ಸಪೋರ್ಟ್ ಮಾಡಿ ಮುಂದುವರಿಸಬೇಕಂತ ಕೇಳ್ಕೊಂಡು ಥ್ಯಾಂಕ್ ಯು. ಸುಧಾ ಬೆಳವಾಡಿ ಅವರು, ರಾಧಾ ರಾಮಚಂದ್ರ ಅವರು, ನರೇಂದ್ರ ಬಾಬು ಅವರು, ಇವತ್ತು ಮಹೇಶ್ ಬಾಬು ಅವರು ಒಟ್ಟಿಗೆ ಇದ್ದಾರೆ ಸ್ಟೇಜ್ ಅಲ್ಲಿ. ಅಪ್ಪು ವೆಂಕಟೇಶ್ ಅವರು, ಹಾಗೆ ಪ್ರಿನ್ಸ್ ಶರತ್ ಮೈಸೂರು, ಆನಂದ್ ಶಿಂದೆ, ಅನುಜ್ ಜೈನ್, ಶ್ರೀಮತಿ, ಖುಷಿ, ಹಾಗೆ ಸುರೇಶ್ ಅವರು, ಮಂಜುನಾಥ್ ಅವರು,